ನಮಃ. ಹರಿ ಓಂ. ವಂದೇ ವಂದ್ಯಂ ವಿಧಿಭವಮಹೇಂದ್ರಾದಿವೃಂದಾರಕೇಂದ್ರೈಃ ವ್ಯಕ್ತಂ ವ್ಯಾಪ್ತಂ ಸ್ವಗುಣಗಣತೋ ದೇಶತಃ ಕಾಲತಶ್ಚ ಧೂತಾವದ್ಯಂ ಸುಖಚಿತಿಮಯೈರ್ಮಂಗಲೈರ್ಯುಕ್ತಮಂಗೈಃ ಸಾನಾರ್ಥ್ಯನ್ನೋ ವಿದಧದಧಿಕಂ ಬ್ರಹ್ಮನಾರಾಯಣಖ್ಯಂ ಭೂಷಾರತ್ನಂ ಭುವನವಲಯಸ್ಯಾಖಿಲಾಶ್ಚರ್ಯರತ್ನಂ ಲೀಲಾರತ್ನಂ ಜಗತಿ ದುಹಿತುರ್ದೇವತಾ ಮೌಲಿರತ್ನಂ ಚಿಂತಾರತ್ನಂ ಜಗತಿ ಭಜತಾಂ ಸತ್ಸರೋಜದ್ವಿರತ್ನಂ ಕೌಸಲ್ಯಾಯಾಲಸತು ಮಮರ್ಹನ್ ಮಂಡಲೇ ಪುತ್ರರತ್ನಂ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ ಸರ್ವವಿಘ್ನಪ್ರಶಮನಂ ಸರ್ವಸಿದ್ಧಿಕರಂ ಪರಂ ಸರ್ವಜೀವಪ್ರಣೇತಾರಂ ವಂದೇ ವಿಜಯದಂ ಹರಿಂ ಲಕ್ಷ್ಮೀನಾರಾಯಣಂ ವಂದೇ ತದ್ಭಕ್ತಪ್ರವರೋ ಹಿ ಯಃ ಶ್ರೀಮದಾನಂದತೀರ್ಥಾಖ್ಯೋ ಗುರುಸ್ತಂ ಚ ನಮಾಮ್ಯಹಂ ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೆ ತಥಾ ಆದಾವಂತೆ ಚ ಮಧ್ಯೆ ಚ ವಿಷ್ಣು ಸರ್ವತ್ರ ಗೀಯತೆ ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಮಾಯಾವಿ ಪರಮಾನಂದಂ ತ್ಯಕ್ತ್ವಾ ವೈಕುಂಠಮುತ್ತಮಂ ಸ್ವಾಮಿ ಪುಷ್ಕರಣೀತೀರೆ ರಮಯಾ ಸಹ ಮೋದತೆ ಭವತಿ ಯದನುಭಾವಾದೇಡಮೂಕೋऽಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಶ್ರಿಯಕಾಂತಾಯ ಕಲ್ಯಾಣನಿಧಯೇ ನಿಧಯೇರ್ತಿನಾಂ ಶ್ರೀವೆಂಕಟನಿವಾಸಾಯ ಶ್ರೀನಿವಾಸಾಯ ಮಂಗಲಂ ಶ್ರೀವೆಂಕಟಾಚಲಾಧೀಶಂ ಶ್ರಿಯಾಧ್ಯಾಸಿತವಕ್ಷಸಂ ಶ್ರಿತಚೇತನಮಂದಾರಂ ಶ್ರೀನಿವಾಸಂ ಅಹಂ ಭಜೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕವಾದ ನಮಸ್ಕಾರಗಳನ್ನು ಸಲ್ಲಿಸಿ ಭವಿಷ್ಯೋತ್ತರ ಪುರಾಣಾಂತರ್ಗತವಾದ
ವೆಂಕಟೇಶ ಮಹಾತ್ಮೆಯನ್ನು ನಾವೆಲ್ಲ ಶ್ರವಣ ಮಾಡ್ತಾ ಬಂದಿದ್ದೇವೆ. ನಿನ್ನೆವರೆಗಾಗುವಾಗ ಎಲ್ಲಿ ನಿಂತಿತ್ತು ಅನ್ನೋದನ್ನ ಮೆಲುಕು ಹಾಕ್ಬೇಕಂತ. ಅದ್ಯ ಕಥಾ ಅನುವಾದೇ ಸತಿ ಕಿಂಚಿತ್ ಪೂರ್ವ ಕಥಾ ಅನುವಾದ. ಇವತ್ತಿನ ಕಥೆ ಪ್ರಾರಂಭ ಮಾಡುವ ಮುನ್ನ ನಿನ್ನೆ ಎಲ್ಲಿಗೆ ನಿಂತಿತ್ತು ಅಂತ ನೆನಪು ಮಾಡ್ರಿ ಅಂತಾರೆ ವೇದವ್ಯಾಸ ದೇವರೇ. ಯಾಕೆಂದ್ರೆ ಗಾಡ್ ಗಿಫ್ಟ್ ಕೊಟ್ಟಿದ್ದಾನಲ್ಲ, ದೇವರು ಒಂದು ಗಿಫ್ಟ್ ಕೊಟ್ಟಿದ್ದಾನೆ. ಏನು ಅಂತಂದ್ರೆ ಅದು ಮರುವು ಅಂತ. ನಾವು ನೋಡ್ರಿ ಆಚಾರ ಪುರಾಣ ಒಂದ ಮರಿತೀವಿ, ಉಳಿದದ್ದೆಲ್ಲ ತಲೆಗೆ ಇಟ್ಕೊಂಡಿರ್ತೀವಿ. ಯಾಕಂದ್ರೆ ಪುರಾಣ ಹೇಳೋರ ಆಚಾರ ನೆನಪು ಮಾಡ್ತಾರೆ, ನಮ್ಗೆ ಗ್ಯಾರಂಟಿ ಅದ ಅಂತಿರ್ತಾರೆ. ಮರುವು ಅವಘಡ ದುಃಖದ ಪ್ರಸಂಗಗಳನ್ನು ಮರಿಬೇಕು. ಪುರಾಣಾದಿಗಳು, ಹರಿನಾಮದ ಸ್ಮರಣೆ, ಪ್ರಸಂಗ, ಅವತಾರದ ಚಿಂತನೆ ಇದೆಲ್ಲ ತಲೆಯಲ್ಲಿರ್ಬೇಕಂತ. ಆದ ಹಿಂಸೆಯನ್ನೇ ಮೆಲುಕು ಹಾಕ್ತಾ ಇದ್ರೆ ಹೇಗೆ ಜೀವನ ಸಾಗಿಸ್ಲಿಕ್ಕೆ ಸಾಧ್ಯ? ಸಾಧನೆ ಮಾಡ್ಲಿಕ್ಕೆ ಆಗ್ತದ? ಯಾವುದಾದ್ರೂ ಒಂದು ಸಂಸಾರ ಅಂದ ಮೇಲೆ ಒಂದು ಘಟನೆ ನಡೆದಿರ್ತದೆ. ಆ ಘಟನೆನೇ ನೆನಪು ಮಾಡ್ತಾ ಕುತ್ಕೊಂಡ್ಬಿಟ್ರೆ ಅದರಿಂದ ಹೊರಗೆ ಬರ್ರಿ ಅಂತ ಹೋದವ್ರು ಬರೋರೆಲ್ಲ ಹೇಳ್ತಿರ್ತಾರೆ. ಅದರಿಂದ ಹೊರಗೆ ಬರೋದು ಹೇಗೆ? ಹಾಗಾದ್ರೆ ಅದಕ್ಕೆ ಪರಮಾತ್ಮ ಅಂದ, ನಿಮಗೊಂದು ಮರುವು ಅನ್ನೋದೊಂದು ಕೊಡ್ತೀನಿ, ಅದನ್ನೆಲ್ಲ ಮರೀರಿ. ಅವಾಗ ಯಾವತ್ತೋ ಒಂದು ಪುರಾಣ ಕೇಳ್ತಿರಲ್ಲ, ಅದನ್ನ ತಲೆಗೆ ಇಟ್ಕೊಳ್ರಿ ಅಂತಂದ್ರೆ ನೋಡ್ರಿ. ಇಲ್ರಿ ಆಚಾರ ನಾವು ದಿವಸ ಕೇಳ್ತೀವಿ ಅಂತಾರೆ ಕೆಲವು. ಸರಿ, ಹಾಗಾದ್ರೆ ಅದ್ಯ ಕಥಾನುವಾದೇ ಸತಿ ಕಿಂಚಿತ್ ಪೂರ್ವ ಕಥಾನುವಾದ. ನಿನ್ನೆ ಶ್ರೀನಿವಾಸ ಹಣೆಗೇಟ್ ಬಿದ್ದಿದೆ ಅಂತ ತಲೆಗೆ ಹತ್ತಿ ಗಿಡದ ಹಾಲನ್ನು ಹಚ್ಕೋ ಪರಿಹಾರ ಆಗ್ತದೆ ಅಂತ ಗುರುಗಳು ಹೇಳಿದ ಹಾಗೆ ಹತ್ತಿ ಗಿಡದ ಹಾಲನ್ನು ನೋಡ್ಲಿಕ್ಕೆ ಅಂತ ಶ್ರೀನಿವಾಸ ಹೊರಟ. ಅಲ್ಲಿ ವರಾಹದೇವರ ಎದುರುಗಡೆ ಬರೋದಾಗ್ತದೆ. ಶ್ರೀನಿವಾಸನ ಎದುರಿಗೆ ವರಾಹದೇವರು, ವರಾಹದೇವರ ಎದುರಿಗೆ ಶ್ರೀನಿವಾಸ. ಇಂಥ ಒಂದು ಪ್ರಸಂಗದಲ್ಲಿ ಪರಮಾತ್ಮ ಭೂಮಿಯನ್ನು ಪಡೆದ. ಅದೇ ಶ್ರೀನಿವಾಸ ಮರುದಿವಸ ಎದ್ದು ಬೇಟೆ ಆಡ್ತೀನಿ ಅಂತ ಹೊರಟ. ಅಲ್ಲಿ ಆನೆ ಓಡ್ತಾ ಇರೋದನ್ನ ಶ್ರೀನಿವಾಸ ನೋಡಿ ಆನೆ ಹಿಂದೆ ಹೊರಟನಂತ. ಆನೆ ನೋಡ್ತಾ ಹೊರಟ ಶ್ರೀನಿವಾಸ ಇದ್ದಕ್ಕಿದ್ದ ಹಾಗೆ ಆನೆ ನಮಸ್ಕಾರ ಮಾಡಿ ಮಾಯ ಆಯ್ತಂತ. ಎದುರಿಗೆ ಹೂತೋಟ, ಅಲ್ಲಿ ಪದ್ಮಾವತಿ ಇತ್ತು. ಆ ಪದ್ಮಾವತಿಯನ್ನು ನೋಡಿದ ಕೂಡಲೇ ನನ್ನನ್ನು ಮದುವೆ ಆಗ್ತೀಯಾ ಅಂತ ಕೇಳಿದ್ನಂತ ಶ್ರೀನಿವಾಸ. ಕಲ್ ತಗೊಂಡು ಎಸದ್ಲು ಅಂತ ಹೇಳಿದ್ನಲ್ಲ, ನಿನ್ನೆನೆ ಹೇಳಿದ್. ಕಲ್ ತಗೊಂಡು ಎಸದ್ಲಂತ. ಅಲ್ಲ, ಎಷ್ಟೋ ಜನ ನಿನ್ ಮದುವೆ ನೋಡ್ಬೇಕು ಅಂತಲೇನೆ ದೇವಲೋಕದಿಂದ ಭೂಲೋಕಕ್ಕೆ ಇಳಿದಾರೆ, ಎಷ್ಟೋ ಕಾಲದಿಂದ ಕಾಯ್ಕೋತ್ ಕೂತಿದ್ದಾರೆ. ನೀನು ಹಿಂಗೆ ಮದುವೆ ಆಗೇನೆ ಈ ಪ್ರಸಂಗ ತಂದಿಟ್ಕೊಂಡಿದ್ದಿ, ಈಗೂ ಮದುವೆ ಆಗ್ತೀಯಲ್ಲ ಅಂತ ಅನ್ನೋ ಹಾಗಿತ್ತಂತ. ಕಲ್ಲು ಎಸದಿತ್ತು. ಹೋಗ್ ನಿಮ್ಮ ಅಮ್ಮ ಅಪ್ಪನ್ ಕರ್ಕೊಂಡು ಬಾ, ನಮ್ಮ ಅಪ್ಪ ಬಂದು ಕೇಳೋ ಹಾಗಾಗ್ಲಿ. ಇದೆಲ್ಲ ನೋಡ್ಬೇಕು. ಈಗ ಮಾಡ್ಕೊಂಡು ಬಂದ್ಮೇಲೆ ಕೇಳ್ತಾರೆ, ಅವಾಗ ಕೇಳ್ಕೊಂಡು ಬಂದ್ಮೇಲೆ ಮಾಡ್ಕೊಳ್ಳೋ ಹಾಗಿತ್ತಂತ. ನೋಡಿ, ಸ್ವಲ್ಪ ವ್ಯತ್ಯಾಸ ಆಗಿದೆ, ಬಾಳೇನಾಗಿಲ್ಲ. ಅವಾಗ ಹೇಗಿತ್ತು ಅಂದ್ರೆ, ಅವಾಗ ಕೇಳಿ ಮಾಡಿ ಹೇಳಿ ತೋರಿಸಿ ಹೀಗಾಗ್ತಿತ್ತು. ಈಗ ಮಾಡ್ಕೊಂಡು ಬಂದ್ಮೇಲೆ ಹೇಳ್ತಾರೆ ನಾವು ಮಾಡ್ಕೊಂಡು ಬಂದೇವಪ್ಪ ಅಂತ. ಆವಾಗ ಮುಂದುವರಿತದ. ಶ್ರೀನಿವಾಸ ಮನೆಗೆ ಬಂದ. ಪರಮಾತ್ಮನ ಸೇವೆಗೆ ಅಂತ ವರಾಹದೇವರು ಬಕುಲಾ ಮಾತೆಯನ್ನು ಕೊಟ್ಟಿದ್ರೋ ಇಲ್ಲ, ಬಕುಲೆ ಇದ್ಲಂತ ಮನೆಯಲ್ಲಿ. ಶ್ರೀನಿವಾಸ ಬಂದು ಮಲಗಿಬಿಟ್ನಂತ. ಮುಖ ಸಪ್ಪೆ ಮಾಡ್ಕೊಂಡಿದ್ದಾನೆ ಅಂತ ಅನಿಸ್ತಿತ್ತಂತ. ಪದ್ಮಾವತಿನೂ ಕೂಡ ಮನೆಗೆ ಹೋಗಿ ಮಲಗಿದವಳು ಏಳಲೇ ಇಲ್ಲಂತ. ಮಲಗಿದಾಳೆ ಹೇಳ್ತಾನೆ ಇಲ್ಲ. ಏನಾಗಿದೆ ಅಂತ ಎಲ್ಲರಿಗೂ ಚಿಂತೆ ಹತ್ತು. ಕೊನೆಗೆ ಪರಮಾತ್ಮನೇ ಕೊರವಂಜಿ ವೇಷಧಾರಣೆ ಮಾಡುವ ಪ್ರಸಂಗವನ್ನು ಕೂಡ ನಿನ್ನೆ ನಾವು ಕೇಳಿದ್ವಿ. ಆ ಆಕಾಶರಾಜನ ಪಟ್ಟಣಕ್ಕೆ ಹೋಗಿ ನಿನ್ನ ಮಗಳು ಚೇತರಿಸ್ಕೊಳ್ಬೇಕು ಅಂತಂದ್ರೆ ಇದು ಶರೀರಕ್ಕೆ ಬಂದ ರೋಗ ಅಲ್ಲ ಅಂದಂತ. ನೋಡು, ಅಲ್ಲಿ ಒಂದು ಶ್ರೀನಿವಾಸ ಅಂತ ಒಬ್ಬನ ವರ ಇದ್ದಾನೆ, ಅವನಿಗೆ ಕೊಟ್ಟು ವಿವಾಹ ಮಾಡ್ತೀನಿ ಅಂತ ಹೇಳು, ಆವಾಗ ನಿನ್ ಮಗಳು ಹೇಳ್ತಾಳೆ ಅಂತ ಅಂದಂತು. ನೋಡ್ರಿ, ಇಷ್ಟೇ ಅಂದದ್ದೇ ತಡ ಪದ್ಮಾವತಿ ಎದ್ದು ಕೂತ್ಕೊಂಡಿದ್ದಂತ. ಅಷ್ಟರ ತನಕ ಎದ್ದಿದ್ದೇ ಇಲ್ಲ.
ಆಕಾಶರಾಜನಿಗೆ ಅವಾಗ ನಿಟ್ಟುಸಿರು ಬಿಟ್ಟ, ನನ್ನ ಮಗಳು ಎದ್ದಾಳಂದ್ರೆ ನಾ ಗ್ಯಾರಂಟಿ ಕೊಡ್ತೀನಿ ಅಂದ. ಅಷ್ಟು ಚಿಂತೆ ಆಗಿತ್ತು. ಅಷ್ಟು ಹೇಳಿ ಶ್ರೀನಿವಾಸ, ಕೊರವಂಜಿ ವೇಷಧಾರಿಯಾದ ಶ್ರೀನಿವಾಸ ಬಂದ. ಬಕ್ಕುಳೆ ಹೋದವಳು ಹೋಗೇ ಬಿಟ್ಟಿದ್ಲಂತ. ಕೆಲವ್ರು ಅಂತಾರ ನೋಡು, ಹೋದವ್ರು ಹೋಗೇ ಬಿಟ್ರಿ, ಬರವಲ್ರಾಗ್ಯಾರ ಬಾಳೋತಾತ್ ಹೋಗಿ ಬಾಳೋತ್. ಹಂಗ ಬಕುಳ ಬರ್ತಾನೆ ಇಲ್ಲ. ಕೊನೆಗೆ ಆಕಾಶರಾಜನ ಪಟ್ಟಣ ಹುಡ್ಕೊಂಡು ಹೋದ್ಲು. ಅಲ್ಲಿ ಆಕಾಶರಾಜನ ಹತ್ರ ಹೇಳಿದಾಗ ಕೊಡ್ತೀನಿ ಅಂತ ಆಕಾಶರಾಜ ಸಂಕಲ್ಪ ಮಾಡಿದ. ಬೃಹಸ್ಪತ್ಯಾಚಾರ್ಯನ ಕರೆಸಿದ್ದ. ಅವ್ರಿಗೆ ಕೇಳಿದ, ಹೀಗೆಲ್ಲ ಮುಂದ್ ನಡಿಬೇಕು ಪ್ರಸಂಗ, ಏನ್ ಮಾಡ್ಲಿ, ಆ ಶ್ರೀನಿವಾಸನ್ ಪರಿಚಯ ಇದೆಯಾ ನಿಮಗೆ ಅಂತ ಕೇಳಿದ್ರಂತ. ಅವ್ರಂದ್ರು ನನಗಷ್ಟು ಪರಿಚಯ ಇಲ್ಲ ಅಂದ್ರಂತ. ನೋಡಿ, ಕೊಡಬೇಡ ಅಂದಿಲ್ಲ ಅವ್ರೇನು. ಮೊದ್ಲೇನು ಕೊಡಬೇಡೋ ಸರಿ ಇಲ್ಲವ ಅಂತಿರ್ತಾರೆ ಕೆಲವ್ರಿಗೆ. ಕೊಡಬೇಡ ಅನ್ಲಿಲ್ಲ ಅವರು. ಮೊದ್ಲು ಅಷ್ಟು ಪರಿಚಯ ನನಗಿಲ್ಲ, ಅವ್ರ ಮನಿ ಹತ್ರ ಯಾರ್ದರ ಮನಿ ಇದ್ದು ಕೇಳಿದ್ರೆ ಸರಿಯಾಗಿ ಗೊತ್ತಾಗ್ತದೆ ಅಂತಂದ್ರೆ ಅದು ಶುಕಾಚಾರ ಆಶ್ರಮ. ತೊಂಡರಾಜ ಹೋದ, ನರ್ತನ ಮಾಡಿದ್ರಂತೆ ಶುಕಾಚಾರ್ಯರು ಅಂತೆಲ್ಲ ಕೇಳ್ತಾ ಬಂದ್ವಿ. ಆಮೇಲೆ ಶುಕಾಚಾರ್ಯರು ಎರಡೇ ಮಾತೇ ಆಡಬೇಡ, ಆಕಾಶರಾಜ ಮೊದಲು ಆ ಶ್ರೀನಿವಾಸನಿಗೆ ನಿನ್ ಮಗಳನ್ನು ಕೊಡು ಅಂತ ಹೇಳಿದಾಗ ಆಕಾಶರಾಜ ಪತ್ರ ಬರೆದ್ನಂತ. ಆ ಪತ್ರದಲ್ಲಿ ಬರೆಯುವಾಗ ಹೀಗಂತಾನೆ, ಶ್ರೀನಿವಾಸ, ನನ್ನ ಮಗಳಾದ ಪದ್ಮಾವತಿಯನ್ನ ನಿನಗೆ ಕನ್ಯಾದಾನ ಮಾಡಿ ನಾನು ಧನ್ಯನಾಗಬೇಕು ಅಂತಿದ್ದೀನಿ. ವೈಶಾಖ ಮಾಸದ ಶುಕ್ಲ ಪಕ್ಷ ದಶಮಿ ದಿವಸ ನಿನಗೆ ಕನ್ಯಾದಾನ ಮಾಡ್ತೀನಿ, ಸ್ವೀಕಾರ ಮಾಡು ಅಂತ ಅಲ್ಲಿ ಪತ್ರ ಬರೆದು ಕಳಿಸಿದ್ನಂತ. ಎಷ್ಟು ಯೋಚನೆ ಮಾಡಬೇಕಾದ ವಿಷಯ. ಬೃಹಸ್ಪತ್ಯಾಚಾರ್ಯರು ನನಗಷ್ಟು ಪರಿಚಯ ಇಲ್ಲ ಅಂತ, ಅದ್ರ ಪರಿಚಯ ಇಲ್ಲ ಅಂತ ಏನು ಹೇಳಿಲ್ಲ, ಅಷ್ಟಿಲ್ಲ. ಯಾರಷ್ಟಿಲ್ಲ? ಶುಕಾಚಾರ್ಯರಷ್ಟಿಲ್ಲ. ಗಮನ ಕೊಡ್ರಿ. ಮಹಾರುದ್ರದೇವರೇ ಶುಕಾಚಾರ್ಯರಾಗಿ ಅಲ್ಲಿ ನಿಂತಾಗ 5ನೇ ಕಕ್ಷೆ ಮಹಾರುದ್ರದೇವರು, ಇವರು ಋಷಿಗಳ ಕಕ್ಷೆ, ಅವರು ದೇವತಾ ಕಕ್ಷೆಯಲ್ಲಿ ಬಂದ್ಬಿಡ್ತಾರೆ. ಹಾಗಾದ್ರೆ ಎಷ್ಟೆಷ್ಟು ಕಕ್ಷೆಯಲ್ಲಿ ಮೇಲಿರ್ತಾರೋ ಅವರಿಗೆ ಪರಮಾತ್ಮನ ಸಾಮೀಪ್ಯ ಜಾಸ್ತಿ ಇರ್ತದೆ. ಶುಕಾಚಾರ್ಯರಿಗೆ ಜಾಸ್ತಿ ಪರಿಚಯ ಅಂತ ಕರ್ಮ ರಹಸ್ಯ ಹೇಳ್ತಾರೆ. ನೋಡ್ರಿ ಹೇಗಿದೆ, ಧರ್ಮದ ಸೂಕ್ಷ್ಮ ವಿಚಾರ ನಿರೂಪಿಸ್ತಾರೆ. ಆಮೇಲೆ ಶುಕಾಚಾರ್ಯರು ಕೈಯಲ್ಲಿ ಪತ್ರ ತಗೊಂಡು ಬಕುಳೆ ಬರೋಕ್ಕಿಂತ ಮೊದಲು ಬಂದಿದ್ರು. ನೋಡ್ರಿ ಹೇಳಿ, ಬಕುಳೆ ಶ್ರೀನಿವಾಸನ್ಕಿಂತ ಮೊದಲ ಹೊರಟಿದ್ಲು. ಇಷ್ಟೆಲ್ಲಾ ಪ್ರಸಂಗ ನೋಡಿ ಶುಕಾಚಾರ್ಯ ಬರುವಾಗ ಆಕಿ ಬರ್ತಿದ್ಲಂತ. ಪರಮಾತ್ಮ ಎದುರಿಗೆ ಬಂದ ಶುಕಾಚಾರ್ಯರಿಗೆ ಕೇಳ್ತಾನೆ, ನನ್ನ ವಿಷಯ ಪಕ್ವ ಆಗಿದೆಯಾ, ಏನ್ ಕಾಯೇ ಇದೆಯಾ ಅಂತ ಕೇಳಿದ್ನಂತ. ಶುಕಾಚಾರ್ಯ ಅಂದ್ರು, ಪರಮಾತ್ಮ ನಿನ್ನ ಭಕ್ತರ ವಿಷಯವೇ ಪಕ್ವ ಆಗ್ತದೆ, ನಿನ್ನ ನಂಬಿ ಇರುವ ಭಕ್ತರ ವಿಷಯವೇ ಸದಾಕಾಲ ಪಕ್ವ ಆಗ್ತದೆ, ಇನ್ನು ನಿನ್ನ ವಿಷಯ ಕಾಯಿದೆಯಾ ಅಂತ ಹೇಗೆ ಹೇಳಲಿಕ್ಕೆ ಸಾಧ್ಯ ಶ್ರೀನಿವಾಸ? ಪಕ್ವಮೇವ, ನಿನ್ ಕೊಟ್ಟೇ ತೀರ್ತೀನಿ ಅಂತಿದ್ದಾನವನು. ನೋಡಿದ್ರ, ಇವ್ರು ಕೊಡ್ರಿ ಅಂತಿದ್ರಲ್ಲಿ ನಿನಗೇ ಕೊಡ್ತೀನಿ ಅಂತಂತಿದ್ದಾರೆ ಶ್ರೀನಿವಾಸ ಅಂತ ಶುಕಾಚಾರ್ಯರು ಇಷ್ಟು ನಿರೂಪಿಸಿದ್ರಂತ. ಆಮೇಲೆ ಶ್ರೀನಿವಾಸನು ಕೂಡ ಒಂದು ಪತ್ರ ಬರೀತಾನೆ. ನೋಡ್ರಿ ಹೇಗಿದೆ ಶ್ರೀನಿವಾಸನ ಪತ್ರ, ಬಹಳ ಅದ್ಭುತ. ಶ್ರೀನಿವಾಸ ಪತ್ರ ಬರೆದು, ಇಂಥ ದಿವಸ ಪದ್ಮಾವತಿಯನ್ನ, ಆಕಾಶರಾಜ ನಿನ್ನ ಮಗಳಾದ ಪದ್ಮಾವತಿಯನ್ನ ನನಗೆ ಕೊಟ್ಟು ಕನ್ಯಾದಾನ ಮಾಡಿ ಧನ್ಯನಾಗು ಅಂತ ಬರೆದ್ನಂತೆ. ಎಲ್ಲ ಬರೆಯುವಾಗ ತಳಗ ಒಂದು ಕೋಟ್ ಬರೆದಿದ್ನಂತ. ಏನ್ ಬರಿಬೇಕು? ಜನಕ ರಾಜ ಸೀತೆಯನ್ನು ಕೊಟ್ಟು ವಿವಾಹ ಮಾಡಿದ ಹಾಗೆ, ವರುಣದೇವ ಲಕ್ಷ್ಮಿಯನ್ನ ಪರಮಾತ್ಮನಿಗೆ ಕೊಟ್ಟು ವಿವಾಹ ಮಾಡಿದ ಹಾಗೆ ಕೃತಕೃತ್ಯನಾಗು, ಧನ್ಯನಾಗು ಆಕಾಶರಾಜ ಅಂತ ಬರೆದಿದ್ನಂತ. ಆದ್ರೆ ಭೀಷ್ಮಕ ರಾಜನಂತೆ ಮಾಡಬೇಡ ಅಂದಿದ್ದಂತ. ನೋಡು, ಅದೊಂದು ಬೇರೆ ಮತ್ತೆ ಹೇಗಿದೆ ಅಲ್ವಾ? ಅಲ್ಲಿ ಜನಕ ರಾಜ ಸೀತೆಯನ್ನು ಕೊಟ್ಟು ವಿವಾಹ ಮಾಡಿ ಧನ್ಯನಾದ, ವರುಣ ಲಕ್ಷ್ಮಿಯನ್ನ ಕೊಟ್ಟು ಅವನು ಧನ್ಯನಾದ, ಪುಣ್ಯಭಾಜನನಾದ. ಆದ್ರೆ ಭೀಷ್ಮಕ ರಾಜನಿಗೆ ಕನ್ಯಾದಾನ ಮಾಡ್ಲಿಕ್ಕೆ ಆಗ್ಲೇ ಇಲ್ಲ. ಯಾಕೆ? ಇವನೇ ರಥದಲ್ಲಿ ಕರ್ಕೊಂಡು ಬಂದ್ಬಿಟ್ಟ, ವಿವಾಹ ಮಾಡ್ಕೊಂಡೇ ಬಂದ್ಬಿಟ್ಟ. ಆ ಪ್ರಸಂಗ ಅವನಿಗೆ ನೆನಪು ಮಾಡ್ಬೇಕಾಗಿದೆ. ಇವನಿಗೆ ಯಾಕೆ ನೆನಪು ಮಾಡ್ತಿದ್ದಾನೆ ಶ್ರೀನಿವಾಸ? ಬೇರೆ ಯಾರಲ್ಲ, ಇದಕ್ಕೆ ಫ್ಲಾಶ್ ಬ್ಯಾಕ್ ಈಗ ಹೋಗ್ಬೇಕು. ಮತ್ ಇದೇ ಭೀಷ್ಮಕ ರಾಜನೇ ಅವನು ಹೋದ ಮೇಲೆ ಆಗಿ ಬಂದದ್ದೇ ಮಾಧವ ಅಂತ ಒಬ್ಬ ಬ್ರಾಹ್ಮಣನಾಗಿ ಬಂದಂತೆ. ಅದೇ ಮಾಧವ ಬ್ರಾಹ್ಮಣನೇ ಬೆಟ್ಟ ಹತ್ತಿ ಪಾಪ ಪರಿಹಾರ ಮಾಡ್ಕೊಂಡಂತ. ನೋಡ್ರಿ, ಯಾವಾಗಿನ ಪಾಪ ಇವಾಗ ಎಲ್ಲಾ ಪಾಪ ಪರಿಹಾರ ಆಯ್ತಂತ. ಪಾಪ ಪರಿಹಾರ ಅಂದ್ರೆ ಏನು? ಬೆಟ್ಟ ಏರಿದ,
ವಮನ ರೂಪದಲ್ಲಿ ಪಾಪ ಪರಿಹಾರ ಆಯಿತು ಅಂತ ಕಥೆ ಕೇಳಿದ್ವಿ ನಾವೆಲ್ಲ. ಏನು ವಮನ ರೂಪದಲ್ಲಿ ಪಾಪ ಪರಿಹಾರ ಆಗೋದು ಅಂತಂದ್ರೆ ನಮ್ಮೊಳಗಿರುವ ಪಾಪ ಪುರುಷ ಹೊರಗೆ ಬಂದ ಅಂತ ಅರ್ಥ ಅಲ್ವಾ. ಸಂಧ್ಯಾ ವಂದನೆ ಕಾಲದಲ್ಲಿ ಪಾಪ ಪುರುಷ ವಿಸರ್ಜನೆ ವಿನಿಯೋಗ ಮಾಡಿದವ್ರಿಗೆ ಬೇಗ ಗೊತ್ತಾಗ್ತದೆ. ನಮ್ಮ ಒಳಗಿರುವ ಪಾಪ ಪುರುಷ ಪರಿಹಾರ ಆಗ್ಲಿ ಹೊರಗೆ ಹೋಗ್ಲಿ ಅಂತ ಮಂತ್ರ ಹೇಳಿ ಜಪ ಮಾಡ್ತಾ ಇರ್ತೇವಲ್ವಾ. ಹಾಗೆ ನಮ್ಮ ಒಳಗಿರುವ ಪಾಪ ಪುರುಷ ಪರಿಹಾರ ಆಗ್ಬೇಕು, ಹೊರಗೆ ಬರಬೇಕು. ಅದು ಪಾಪದ ಪರಿಹಾರ ಆದಾಗ ಅದೇ ಮಾಧವ ಬೆಟ್ಟ ಏರಿ ಪರಿಹಾರ ಮಾಡಿಕೊಂಡು ಪರಮಾತ್ಮನ ಅನುಗ್ರಹದಿಂದ ಅವನೇ ಆಕಾಶರಾಜನಾಗಿ ಬಂದಿದ್ದಂತೆ. ಆ ಆಕಾಶರಾಜನ ಮಗಳೇ ಪದ್ಮಾವತಿ. ಇವಳನ್ನು ಕೊಟ್ಟು ವಿವಾಹ ಮಾಡಿ ಧನ್ಯನಾಗೋ ಅಂತ ಇದೆಲ್ಲ ನೆನಪಾಗಿರ್ಬೇಕು ಅವನಿಗೆ. ಎಷ್ಟು ಚೆನ್ನಾಗಿ ಪರಮಾತ್ಮ ಕರದ್ವಯೇನ ತಾಮಾಶುಹು ಅಂತಿದ್ದಾರೆ. 2 ಕೈಗಳಿಂದ ಆ ಪತ್ರವನ್ನು ಸ್ವೀಕಾರ ಮಾಡಿದ್ರಂತೆ ಬೃಹಸ್ಪತ್ಯಾಚಾರ. ಯಾವಾಗ್ಲೂ 1 ಕೈಯಿಂದ 2 ಕೈಯಿಂದ ಯಾವುದನ್ನು ತಗೊಳ್ಬೇಕು ಅನ್ನೋದು ತಿಳ್ಕೊಂಡಿರ್ಬೇಕು. ಹಿರಿಯರು ಶ್ರೀನಿವಾಸ ಬರೆದ ಪತ್ರ ಕೊಟ್ಟಿದ್ದಾರೆ ಅಂತಂದ್ರೆ ಭಕ್ತಿಯಿಂದ 2 ಕೈಯಿಂದ ತಗೊಳ್ಬೇಕಂತ. ಒಂದು ಕೈಯಿಂದ ಮಂತ್ರಾಕ್ಷತೆ ತಗೊಳ್ಬೇಕು, 1 ಕೈಯಿಂದ ಮಂಗಳಾರತಿ ತಗೊಳ್ಬೇಕು, 2 ಕೈಗಳಿಂದ ಮಂತ್ರಾಕ್ಷತೆಯನ್ನ ಸ್ವೀಕಾರ ಮಾಡಬೇಕು. ನಾವೇನ್ ಮಾಡ್ತೇವೆ, ಮಂತ್ರಾಕ್ಷತೆಗೆ 1 ಕೈ ಹೊಡ್ತೇವೆ, ಹಿಂಗ್ ಹೊಡ್ತೇವೆ, ಅವೆಲ್ಲ ತಳಗೆ ಬಿದ್ದಿರ್ಬೇಕು. ಮಂಗಳಾರತಿ ತೋರಂದ್ರೆ 2 ಕೈಯಿಂದ ಹಿಂಗ್ ಅಂತೀವಿ, ಅಲ್ಲೇ ಆರೇ ಹೋಗ್ಬಿಡುತ್ತೆ, ಮುಂದಿನವ್ರಿಗೆ ಯಾರಿಗೂ ಸಿಕ್ಕಿರ್ಬಾರ್ದು. ಹಾಗೆ ಅಷ್ಟು ಭಕ್ತಿ ಇರ್ತದೆ ನಮಗೆ. ಹಾಗಾದ್ರೆ ಕರದ್ವಯೇನ 2 ಕೈಗಳಿಂದ ಆ ಪತ್ರವನ್ನು ಸ್ವೀಕರಿಸಿದ್ರಂತೆ. ಎಷ್ಟು ಸೂಕ್ಷ್ಮ ನೋಡಿ. ಅಲ್ಲಿ ಹೇಳುವಾಗ ಹಾಗೆ ಹೇಳ್ತಾರೆ, ಪರಮಾತ್ಮ ಕಳಿಸಿರುವ ಪತ್ರ ಸಾಮಾನ್ಯ ಅಲ್ಲ, ಶ್ರೀನಿವಾಸ ಕೊಟ್ಟ ಪತ್ರ ಅದು. 2 ಕೈಯಿಂದ ತಗೊಳ್ಬೇಕು, ಎಷ್ಟು ಗೌರವ. ಅಲ್ಲಿ ರಾಮಾರ್ಚನೆಯೋ ನಯತ ಪ್ರಸೂನಂ ದ್ವಾಭ್ಯಾಂ ಕರಾಭ್ಯಾಂ ಅಭವತ್ ಪ್ರಯತ್ನ. ಹನುಮಂತ ಒಂದು ಸಲ ರಾಮದೇವರಿಗೆ ಮಾಲೆ ತರುವಾಗ 2 ಕೈಯಿಂದ ತಂದಂತೆ. ನೋಡ್ರಿ, ದೇವರಿಗೆ ಹೂ ತರುವಾಗ ಹ್ಯಾಕ್ ತರಬೇಕು ಅಂತ ಹೇಳ್ತಿದ್ದಾನೆ, 2 ಕೈಗಳಿಂದ ತಂದಂತೆ. ಅದೇ ಹನುಮಂತ ಸಂಜೀವಿನಿ ಪರ್ವತ ಎತ್ತಿದಾಗ ಕಿರುಬೆರಳಿನಿಂದ ಎತ್ತಿದ್ದಂತೆ. ನೋಡ್ರಿ ಎಷ್ಟು ವ್ಯತ್ಯಾಸ, ಅಷ್ಟು ಸೂಕ್ಷ್ಮ ಗಮನಿಸಬೇಕು. ಆದ್ರಿಂದ ಪರಮಾತ್ಮ ಕೊಟ್ಟ ಪತ್ರವನ್ನ ಶುಕಾಚಾರ್ಯ ತಂದು ಕೊಡ್ತಾರೆ. ಆವಾಗ ಈಕಿ ಬಕುಳ ಮಾತೆ ಬಂದಿದ್ಲಲ್ಲ, ಏನಾಯ್ತಾ ಏಂತಿದ್ದಾನೆ. ಇಲ್ಲ ಶ್ರೀನಿವಾಸ, ಆಕಿ ಯಾರೋ ಕೊರವಂಜಿ ಅಂತ ಹೋದ್ಲಲ್ಲ, ಅಲ್ಲೇ 99% ಕೆಲಸ ಆಗಿತ್ತು ಅಂದಂತಕಿ. ನೋಡಿ, ತಾನೇ ಮಾಡಿದಾನೆ ಅಂತ ಗೊತ್ತಿಲ್ಲ ಪಾಪ ಆಕೆ. ಇವನೇ ಶ್ರೀನಿವಾಸನೇ ಕೊರವಂಜಿ ಅಂತ ಏನ್ ಗೊತ್ತು ಪಾಪ ಅವನಿಗೆ. ಆಮೇಲೆ ಬಕುಳೆಯು ಕೂಡ ಮಾತಾಡಿದ್ಲು, ಭಾರಿ ಸಂತೋಷ ಆಯಿತು. ಶ್ರೀನಿವಾಸ ಸ್ವಲ್ಪ ಹೊತ್ತಾದ್ಮೇಲೆ ಮುಖ ಸಪ್ ಮಾಡ್ಕೊಂಡಂತ. ಬಕುಳೆ ಕೇಳಿದ್ಲು, ಯಾಕೋ ಶ್ರೀನಿವಾಸ ಸಂತೋಷದ ವಿಷಯದಲ್ಲಿ ಮುಖ ಸಪ್ಪೆ ಮಾಡ್ಕೊಂಡಿಲ್ಲ, ಯಾಕೋ ಮುಖದಲ್ಲಿ ಹೀಗ್ಯಾಕೆ ಆಗ್ತಾ ಇದೆ ಅಂತ ಕೇಳಿದ್ಲಂತೆ ಬಕುಳೆ. ಆವಾಗ ಶ್ರೀನಿವಾಸ ಅಂದ, ತಾಯಿ ಬಕುಳೆ ಅಂದ್ರೆ ಯಾರು ಅನ್ಕೊಂಡಿದ್ದೀರಿ ಎಂದಂತ. ಮೊದ್ಲು ಬಕುಳೆ ಯಾರು? ಪುರಾ ಯಶೋಧ ಜನನಿ ಹ್ಯಬೋತ್. ಯಶೋದೆ ಕೃಷ್ಣನನ್ನ ತೊಡೆ ಮೇಲೆ ಹಾಕೊಂಡಿದ್ಲು, ಹಾಲನ್ನು ಕುಡಿಸಿದ್ಲು, ಆಡಿಸಿದ್ಲು, ಎತ್ತಿದ್ಲು, ಅವನ ಜೊತೆಯಲ್ಲಿ ಓಡ್ತಿದ್ಲು, ಎಲ್ಲಾ ಮಾಡಿದಾಳೆ. ಆದ್ರೆ ಅವಳಿಗೆ ಒಂದು ಭಾಗ್ಯ ಸಿಕ್ಕಿದ್ದಿಲ್ಲಂತ. ಏನದು ಭಾಗ್ಯ ಅಂದ್ರೆ ಶ್ರೀನಿವಾಸನ ಮದುವೆ ನೋಡುವ ಭಾಗ್ಯ ಸಿಕ್ಕಿದ್ದಿಲ್ಲಂತ. ಕಲ್ಯಾಣ ಯಾಕೆ ಕೃಷ್ಣನಾಗಿದ್ದಾಗ ಅವಾಗ್ಲೇ ಹೇಳಿದ್ನಲ್ಲ, ಮಣಿ ತರ್ಲಿಕ್ಕೆ ಅಂತ ಹೋದ, ಸೆಮಂತಕ ಮಣಿ ತರ್ಲಿಕ್ಕೆ ಹೋದ, ಕನ್ಯಾಮಣಿನೂ ತಂದ. ಅಲ್ಲಿ ರಥ ಏರಿದ, ರುಕ್ಮಿಣಿಯನ್ ಕರ್ಕೊಂಡು ಬಂದ. ಹಿಂಗೆ ಎಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೆ ಹೋಗ್ತಾನೆ, ಅಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲಿ ಬರುವಾಗ ಮದುವೆ ಮಾಡ್ಕೊಂಡೇ ಬಂದಿದ್ದಂತೆ. ಅದಕ್ಕೆ ಅವಳಂದು ಹಿಂಗ್ ಮಾಡ್ಕೊಂಡು ಬಂದ್ರ ನಾನ್ ಯಾವಾಗ ಅರ್ಶನ ಕುಂಕುಮ ಕರೀಲಿ, ಯಾವಾಗ ಉಡಿ ತುಂಬಲಿ, ಹೇಗ್ ನನಗೂ ಒಂದು ಆಸೆ ಯಶೋ ಇರ್ತದೆ ತಾಯಿಗೆ ಅಂದ್ಮೇಲೆ. ತುಂಬಬೇಕು, ಅಕ್ಕಿ ಬೇಕು, ಅಡಿಕೆ ಎಲ್ಲ ತಯಾರಿ ಆಗ್ಬೇಕು, ಮರದ ಬಾಗಣ ಯಾವಾಗ ಮಾಡ್ಲಿ ಇದನ್ನೆಲ್ಲ, ನನಗಿಂತ ಒಂದು ಭಾಗ್ಯ ಸಿಗಲಿಲ್ಲಲ್ಲ ಅಂದಿದ್ಲಂತವಾಗ. ಅದಕ್ಕೆ ಅವ ಅಂದ, ಹೌದಾ ತಡಿ ನಿನಗೊಂದು ಮದುವೆ ಚಲೋ ತೋರಿಸ್ತೀನಿ ಎಂದಿದ್ದ ಶ್ರೀನಿವಾಸ. ಅದೇ ಯಶೋಧನೆ ಇವತ್ತು ಬಕುಳೆಯಾಗಿ ಬಂದಿದ್ಲಂತೆ. ನೋಡಿದ್ರ ಹೇಗಿದೆ, ಎಷ್ಟು ಹಿನ್ನೆಲೆ ಇದೆ ಪುರಾಣಗಳಲ್ಲಿ. ಒಂದೊಂದು ಪಾತ್ರ ಚಿಂತನೆ ಮಾಡುವಾಗ ಅಷ್ಟು ದೀರ್ಘವಾಗಿ ಆಲೋಚನೆ ಮಾಡಬೇಕು.
ಶ್ರೀನಿವಾಸ ಮುಖ ಹೀಗ್ ಮಾಡಿದಾಗ ಬಕುಳೆ ಕೇಳಿಬಿಟ್ಲಂತ, ಯಾಕೆ ಶ್ರೀನಿವಾಸ, ಸಂತೋಷದ ವಿಷಯ ಅಲ್ಲ ಅಂತಂದ್ರಂತ. ಆವಾಗ ಶ್ರೀನಿವಾಸ ಅಂದ, ತಾಯಿ, ಆಕಾಶ ರಾಜ ಅವನು ದೊಡ್ಡ ಪರಿವಾರ, ಅವನಿಗೆ ಸೈನಿಕರು, ಅವನಿಗೆ ಆಳುಕಾಳುಗಳು, ಅವನಿಗೆ ಎಷ್ಟು ಜನನೋ ಏನೋ, ರಾಜ ಅವನು, ಎಷ್ಟು ಜನ ಬರ್ತಾರೋ ಏನೋ ಅವ್ರ ಕಡೆಯವರು. ನಮ್ ಕಡೆ ಬರೀ ನಾನು ನೀನು ಇಬ್ರ ಆದ್ರೆ ಹೆಂಗ್ ಸರಿ ಹೋಗ್ತು ನೋಡ್ರಿ, ಎಷ್ಟು ಹೆಂಗ್ ಆಲೋಚನೆ ಮಾಡಿರ್ತಾರೆ. ಮದುವೆಗೆ ದಿಬ್ಬಣ ಹೊರಡ್ಬೇಕಲ್ಲ, ಇಬ್ರ ಹೊರಟ್ರೆ ಒಂದ್ ಆಟೋ ತಗೊಂಡ ಹೋಗ್ಬಿಡ್ತೀನಿ ಅಂತಂದ್ರೆ ಆಗ್ತದ? ಮದುವೆಗೆ ಬರ್ರಿ ನೀವು ಬೀಗ್ರು ಅಂತಂದ್ರೆ ಇಲ್ಲೇ ಸತ್ತೂರಿಂದ ಒಂದ್ ಆಟೋ ಬುಕ್ ಮಾಡ್ತೀವಿ ಹೋಗ್ಬಿಡೋಣ ಅಂದ್ರೆ ಆಗ್ತದ? ಶ್ರೀನಿವಾಸ ಅಂದ, ಅಮ್ಮ ಏನಿದು, ನಾನು ನೀನು ಎಂಕ ನಾಣ ಸೀನನೂ ಇಲ್ಲ, ಮೂರನೇದವರು ಇಲ್ಲ, ಹಿಂಗ ಹೋದ್ರೆ ಹೇಗೆ? ಬೀಗ್ರು ಅನ್ನೋರು ಎದೆ ಸೆಟದು ಹೋಗ್ಬೇಕು, ಒಬ್ರಲ್ಲಿ ಎಷ್ಟು ಮೆರವಣಿಗೆ ಆಗ್ಬೇಕು, ದೂರ ಹೋಗ್ಬೇಕು, ಎಲ್ಲ ನೋಡ್ಬೇಕು, ನಮ್ಮನ್ನೆಲ್ಲ ಶೇರ್ವಾನಿ ಹಾಕೊಳ್ಬೇಕು, ಕುದುರೆ ಮೇಲೆ ಕೂಡ್ಬೇಕು, ಇಷ್ಟೆಲ್ಲ ವೈಭವ ಒಂದ್ ಮದುವೆ ಅಂದ ಮೇಲೆ ಹೀಗೆಲ್ಲ ಇರ್ಬೇಕಮ್ಮ, ನಾವಿಬ್ರೇ ಇದ್ದೇವಲ್ಲ ಅಂತ ಅನ್ನಂತೆ ಶ್ರೀನಿವಾಸ. ಆವಾಗ ಆಕಿ ಅಂದ್ಲು, ಯಾಕೆ ಹೀಗ್ ಮಾಡ್ತಿ ಶ್ರೀನಿವಾಸ, 3 ಲೋಕದ ದೇವತೆಗಳೆಲ್ಲ ನೀನು ಪರಿವಾರನು, ಅವ್ರನ್ನ ಕರಿ ಈ ಸಮಯದಲ್ಲಿ ಅಂತ ಅಂದ್ಬಿಟ್ಲಂತ. ಆವಾಗ ಎಲ್ಲರನ್ನು ಸ್ಮರಣೆ ಮಾಡ್ಕೊಳ್ತಾನೆ. ದೇವಲೋಕದಿಂದ ಎಲ್ಲಾ ಲೋಕದಿಂದಲೂ ದೇವಾನು ದೇವತೆಗಳು ಒಬ್ಬೊಬ್ಬರೇ ಬರ್ಲಿಕ್ಕೆ ಪ್ರಾರಂಭ ಮಾಡಿದ್ರಂತ. ಬ್ರಹ್ಮ, ರುದ್ರ ಎಲ್ಲರೂ ಬಂದ್ರಂತ. ಎಲ್ಲರೂ ಬಂದ್ರು, ಬಕುಳೆ ಭಾರಿ ಸಂತೋಷ ಆಯ್ತು. ಬ್ರಹ್ಮ ಬಂದ, ವಾಯು ಅಲ್ಲೇ ಪಕ್ಕದಲ್ಲಿ ರುದ್ರ, ಎಲ್ಲರೂ ಬಂದ್ರಂತ. ಭಾರಿ ಸಂತೋಷ ಆಗಿಬಿಡ್ತು. ಒಬ್ಬೊಬ್ಬರನ್ನು ಬರಮಾಡಿಕೊಂಡಂತ. ಬನ್ನಿ 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 ಅಂತಂದ, ಕೂಡಿಸಿಕೊಂಡ. ಎಲ್ಲರನ್ನ ಸಮ್ಮುಖವಾಗಿ ಕೂಡಿಸಿಕೊಂಡು ಅವ್ರಿಗೊಂದು ಮಾತಂದಂತೆ, ನಿಮ್ಮೆಲ್ಲರೂ ಒಪ್ಪಿಗೆ ಇದ್ರೆ ಆಕಾಶರಾಜನ ಮಗಳಾದ ಪದ್ಮಾವತಿಯನ್ನ ನಾನು ಮದುವೆ ಮಾಡ್ಕೊಳ್ಬೇಕು ಅಂತಿದ್ದೇನೆ, ಒಪ್ಪಿಗೆ ಕೊಡ್ತೀರಾ ಅಂತ ಕೇಳಿದ್ನಂತೆ. ಶ್ರೀನಿವಾಸ ನೋಡಿ ತೀರ್ಮಾನ ಆಗೋಗ್ಯದ, ತಾನ ಒಪ್ಸ್ಕೊಂಬಂದಾನ, ಮತ್ತ ಅವ್ರ ಮುಂದೆ ಕೇಳ್ತಿದ್ದ. ಎಷ್ಟು ಸೂಕ್ಷ್ಮ ಇರ್ತದೆ ಒಂದ್ ಮದುವೆ ಅಂತಂದಾಗ. ಯಾರಾದ್ರೂ ಏನಾದ್ರೂ ಕೊಂಕ್ ತೆಗಿತಾರ ಅಂತ ಕೇಳ್ಬೇಕಲ್ಲ, ಸ್ವಲ್ಪ ಮದುವೆಯಾಗ ಜಾಸ್ತಿ ಕೊಂಕ್ ತೆಗಿಯೋ. ಯಾರ್ ಕೊಂಕ್ ತೆಗಿತಾರ ಅವ್ರ ಮುಖನ ನೋಡ್ಕೊಂಡು ಹೇಳ್ತಿರ್ತಾರ, ಮಾಡ್ಕೊಳ್ಳ ಅಂತಂತ, ಹಂಗೆ ಕೊಡ್ಬೋದಾ ಅಂತ ಕೇಳ್ತಿರ್ತಾರೆ. ಯಾಕಂದ್ರೆ ಅವ್ರನ್ನ ಹೊಲಿಸ್ಕೊಳ್ಬೇಕು ಮೊದ್ಲು. ಎಲ್ಲ ಸೂಕ್ಷ್ಮ ಆ ವಿವಾಹದ ಸಂದರ್ಭ ಹೀಗ್ ಪ್ರಸಂಗವನ್ನ ತಾನೇ ವ್ಯಕ್ತಪಡಿಸ್ತಿದ್ದಾನೆ ಪರಮಾತ್ಮ. ಅವನಿಗೆ ಯಾಕೆ ಬೇಕು, ಅವನು ನಮ್ಮ ಉದ್ಧಾರಕ್ಕೆ ಅವ ಮಾಡ್ಕೊಳ್ತಿದ್ದ. ಜಗಜ್ಜೀವನ ಹೇತುನ ಪರಮಾತ್ಮ ಹಾಗೆ ವ್ಯವಸ್ಥೆ ಮಾಡಿ ಕೇಳಿದಾಗ ಬ್ರಹ್ಮಾದಿ ದೇವತೆಗಳಂದ್ರು, ಪರಮಾತ್ಮ ಮಾಡ್ಕೊಳ್ಬಹುದಾ ಅಂತ ಕೇಳ್ಬೇಡವೋ, ನೀ ಮಾಡ್ಕೊಳ್ಳೋದು ನಾವು ನೋಡ್ಲಿಕ್ ಬಂದೇವಿ, ನಮ್ದೇನ್ ಸೇವಾ ಮಾಡ್ಬೇಕು ಹೇಳು, ಅದಕ್ ಬಂದೇವ್ ನಾವು ಅಂತಂದ್ರಂತ. ಇದು ಬೇಕಾಗಿತ್ತು ಶ್ರೀನಿವಾಸನಿಗೆ. ಯಾಕಂದ್ರೆ ಸುಮ್ನೆ ಮದುವೆಗೆ ಬಂದು ಹೊರ್ರಂತ ಕೈ ಅಳ್ಳಾಡ್ಸ್ಕೊಂಡು ಹೋಗ್ಬಿಡ್ತಾರೆ ಅಂತ. ಶ್ರೀನಿವಾಸ ಅಂತ ನಾವೇನ್ ಮಾಡ್ಲಿ ಅಂತ ಕೇಳಿದ್ರು ನೋಡು, ಆವಾಗ ಒಂದೊಂದೇ ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ನಂತ. ಆಗ್ಬೇಕಲ್ಲ, ಮದುವೆ ಅಂದ್ಮೇಲೆ ಒಬ್ರಿಂದ ಆಗಲ್ಲ, ಕಾಂಟ್ರಾಕ್ಟ್ ಕೊಡ್ಬೇಕು. ಎಷ್ಟು ಕಷ್ಟ ಇದೆ ಒಂದ್ ಮದುವೆ ಅಂತಂದ್ರೆ. ಬುಕ್ ಮಾಡ್ಬೇಕು, ಎಲ್ಲರಿಗೂ ಕಾಂಟ್ರಾಕ್ಟ್ ಕೊಡ್ಬೇಕು. ಯಾರು ಭಟ್ರಿಂದ ಹಿಡ್ಕೊಂಡು ಎಲ್ಲರಿಗೂ ಕಾಂಟ್ರಾಕ್ಟ್ ಕೊಡ್ಬೇಕು. ಶ್ರೀನಿವಾಸ ಅಂದ, ಬ್ರಹ್ಮ, ರುದ್ರ, ವಾಯು ಎಲ್ಲರನ್ನೂ ನೋಡಿದ್ದಂತ. ನಾವೇನ್ ಸೇವೆ ಮಾಡ್ಬೇಕು ಹೇಳಿ ಪರಮಾತ್ಮ ಅಂತ ತಾವೇ ಕೇಳಿದ್ರಂತ. ಶ್ರೀನಿವಾಸನಿಗೆ ಆಹಾ ಆಯ್ತು, ಈಗ ಹಾಗಾದ್ರೆ ಎಲ್ಲರೂ ಸಿದ್ಧರಾದರು ಅಂತ ಶ್ರೀನಿವಾಸ ಸಂಕಲ್ಪ ಮಾಡಿದ್ದಂತೆ. ಆಮೇಲೆ ಬ್ರಹ್ಮದೇವರನ್ನು ನೋಡಿ ಒಂದು ಸಲ ಸಂತೋಷ ಪಟ್ಟ. ಸ್ವಲ್ಪ ಹೊತ್ತಾದ್ಮೇಲೆ ಎಲ್ಲರೂ ತಮ್ಮ ತಮ್ಮ ಕಾರ್ಯಗಳಲ್ಲಿ ನಿರತರಾದ್ರೆ ಪರಮಾತ್ಮ ಮತ್ತೆ ಮುಖ ಸಪ್ ಮಾಡಿದ್ನಂತೆ. ಬಕುಳೆ ಅಂದ್ಲು, ಬ್ರಹ್ಮದೇವರಂದ್ರು, ಯಾಕೆ ಶ್ರೀನಿವಾಸ ನೀನ್ ಅಪೇಕ್ಷೆ ಪಟ್ಟಿ ಎಲ್ಲರೂ ಬಂದಿದ್ದಾರೆ, ನೀ ಹೇಳ್ದ ಹಾಗೆ ಮಾಡ್ಲಿಕ್ಕೆ ಸಿದ್ಧ, ಸೇವೆ ಮಾಡ್ಲಿಕ್ಕೆ ಬಂದಿದ್ದಾರೆ, ಯಾಕೆ ಏನ್ ಮಾಡ್ಬೇಕು ಹೇಳು ಅಂತಂದಂತ. ಆವಾಗ ಶ್ರೀನಿವಾಸ ಅಂದ, ಆಕಾಶದಲ್ಲಿ ನಕ್ಷತ್ರಗಳೆಲ್ಲ ತುಂಬಿದೆ, ಚಂದ್ರ ಇಲ್ಲ ಅಂದ್ರೆ ಚೆನ್ನಾಗಿ ಕಾಣಲ್ಲ ಅನ್ನಂತವ್. ಅರ್ಥ ಆಗ್ತಿಲ್ಲ ಅವ್ರಿಗೆ. ಶ್ರೀನಿವಾಸ ಹೀಗಂದಾಗ ಏನ್ ಬಾಯಿ ಬಿಡಿಸಿ ಹೇಳು ಅಂತಂದ್ರ. ಆವಾಗ ಹೇಳಿದ್ನಂತೆ, ಎಲ್ಲರೂ ಬಂದಿದ್ದೀರಿ, ಲಕ್ಷ್ಮಿನೇ ಬಂದಿಲ್ಲಲ್ಲ ಅಂತಂದಂತ ನಿಧಾನವಾಗಿ. ಅದಕ್ಕೇನು ಈಗ್ಲೇ ಕರ್ಕೊಂಡು ಬರ್ತೀನಿ ಅಂದ ರುದ್ರ. ಈಗ್ಲೇ ನಾ ಹೋಗ್ತೀನಿ, ಒಬ್ಬೊಬ್ರು ನಾ ಕರ್ಕೊಂಡ್ ಬರ್ತೀನಿ, ನಾ ಕರ್ಕೊಂಡ್ ಅಲ್ಲಿಗೆ ಪ್ರಾರಂಭ ಮಾಡಿದ್ರಂತ. ಶ್ರೀನಿವಾಸ ಅಂದ, ಯಾರ್ಯಾರೋ ಕರೆದ್ರು ಬರೋಕೆ ಅಲ್ಲಕ್ಕಿ ಎಂದು ಜಗಳ ಮಾಡಿ ಹೋಗಿ ಹೇಳ. ನೋಡಿದ್ರು ಕೆಲವ್ರು ಕರೆದಾಗ ಬರ್ತಿರ್ತಾರ, ಹಂಗ ಎಲ್ಲಾರು ಕರೆದ್ರು ಬರಲ್ಲ. ಹಾಗೆ ನಾವ್ ಕರೆದ್ರು ಬರಲ್ರಿ ಅವರು, ನೀವೇ ಹೇಳ್ಬಿಡ್ರಿ ಅದ್ವಾನಿ ಅವ್ರ ಅಂತಿರ್ತಾರೆ ಮನೆಯವ್ರೆಲ್ಲಾರು.
ನಾವು ಕರೆದ್ರೆ ಬರಲ್ಲ, ಪುರಾಣಿಕರ ನೀವ್ ಹೇಳ್ರಿ ಅಂತ ಅದ್ವಾನಿ ಅವ್ರು ಅವ್ರಿಗೆ ಹೇಳ್ತಿರ್ತಾರೆ. ಅಂದ್ರೆ ಇವು ಪರಸ್ಪರ ಹಂಚ್ಕೊಳ್ಬೇಕು ಅವನ್ನೆಲ್ಲ. ಕೆಲವರು ಹೇಳಿದಾಗ ಅರ್ಥ ಆಗ್ತಿರ್ತಾವು. ಶ್ರೀನಿವಾಸ ಅಂದ ಹಂಗ ಎಲ್ಲಾರು ಕರೆದ್ರು ಬರಕೆಲ್ಲಕಿ, ಆಕಿಗೆ ಯಾರು ಆಪ್ತರೋ ಅವರೇ ಕರಿಬೇಕು ಅನ್ನಂತ ಶ್ರೀನಿವಾಸ. ಅವನೇ ಮತ್ತೆ ಆಲೋಚನೆ ಮಾಡಿ ಹೇಳ್ತಾನೆ, ಮತ್ ಯಾರು ಹೋಗ್ಬೇಕು? ಸೂರ್ಯನ್ ಕಳಿಸ್ರಿ ಅನ್ನಂತವ. ನೋಡ್ರಿ ಹೇಗೆ, ಸೂರ್ಯನ್ನೇ ಯಾಕೆ ಕಳಿಸ್ಬೇಕು? ಲಕ್ಷ್ಮಿ ಕಮಲದಲ್ಲಿ ಕೂತಿರ್ತಾಳೆ. ಕಮಲ ಅರಳಬೇಕು ಅಂದ್ರೆ ಸೂರ್ಯೋದಯ ಆಗ್ಬೇಕು. ಅದಕ್ಕೆ ಸೂರ್ಯನಿಗೂ ಕಮಲಕ್ಕೂ ಬಹಳ ನಿಕಟ ಸಂಬಂಧ. ಅದ್ರ ಮೇಲೆ ಕೂತವಳು ಲಕ್ಷ್ಮೀ ದೇವಿ. ಆದ್ರಿಂದ ಲಕ್ಷ್ಮಿಗೂ ಕಮಲಕ್ಕೂ ಸೂರ್ಯನಿಗೂ ಅಷ್ಟು ನಿಕಟ ಸಂಬಂಧ ಇದೆ ಅಂತ. ಅದಕ್ಕೆ ಸೂರ್ಯ ಹೋದ ಅಂದ್ರೆ ಲಕ್ಷ್ಮಿ ಬರ್ತಾಳೆ ಅಂತ ಶ್ರೀನಿವಾಸನೇ ಒಂದು ಹಂತದಲ್ಲಿ ಹೇಳಿದ್ದಂತ. ಆವಾಗ ಶ್ರೀನಿವಾಸ ಆಯ್ತು ಅಂತ ಸೂರ್ಯ ಕರ್ಕೊಂಡು ಬರ್ಲಿಕ್ಕೆ ಹೋಗ್ತಾನೆ. ಶ್ರೀನಿವಾಸ ಸೂರ್ಯ ಹೋಗಿ ಹೇಳಿದ್ದಂತೆ ಲಕ್ಷ್ಮೀ ದೇವಿಗೆ, ಲಕ್ಷ್ಮಿ, ಶ್ರೀನಿವಾಸ ಅನಾರೋಗ್ಯದಿಂದ ಅಶ್ವಸ್ಥನಾಗಿ ಬಳಲಿ ಮಲ್ಕೊಂಡಾನೆ, ಹೇಳ್ತಾನೆ ಇಲ್ಲ ಅಂದ್ಬಿಟ್ನಂತ. ಹಿಂಗೆ ಹೇಳು ಅಂತ ಹೇಳ್ಕ ಸುಮ್ನೆ ಆರಾಮಿದಾನ ಕುಣಿಲಿಗತನ ಬಾ ಅಂದ್ರೆ ಮೊದ್ಲ ಜಗಳಾಡಿ ಹೋಗಿ ಹೇಳಕ್ಕೆ ಹ್ಯಾಕ್ ಬರ್ಬೇಕು, ಈಗ ಹೇಳಿ ಕಳಿಸಿದ್ಲಂತ. ಅಷ್ಟೊತ್ತಿಗೆ ಓಡಿ ಎದ್ನೋ ಬಿದ್ದು ಲಕ್ಷ್ಮೀದೇವಿ ಬಂದೇ ಬಿಟ್ಲಂತ. ದೂರದಿಂದ ಶ್ರೀನಿವಾಸ ನೋಡಿದ. ಒಂದ್ ಕಟ್ಟಿ ಮೇಲೆ ಕೂತಿದ್ದಂತೆ, ಮಾತಾಡ್ತಾ ಹಲ್ಟಿ ಹೊಡಿತಾ ಕೂತಿದ್ದಂತೆ. ಯುದ್ಧಕ್ಕಿದ್ದ ಹಾಗೆ ಬ್ರಹ್ಮದೇವ್ರ ಮೇಲೆ ವಾಯುದೇವ್ರ ಮೇಲೆ ಕೈ ಹಾಕಿದ್ದಂತ. ನಿನ್ನೇನ್ ಬಿದ್ದೇ ಬಿಡ್ತಾನೋ ಏನೋ ಕುಸುದು ಬಿದ್ದೋರ್ ತರ ಎದ್ದು ನಿಂದ್ರಿಸಿ ಕೈ ಹಿಡ್ಕೊಂಡು ಕುಂಟತಾ ನಡಿಲಿಗತ್ತಂತ ಲಕ್ಷ್ಮಿ ಕಾಣೋ ಹಾಗೆ. ಲಕ್ಷ್ಮೀ ದೇವಿ ಇನ್ನೂ ರಭಸದಲ್ಲಿ ಬಂದ್ಲಂತ. ಏನಾಯ್ತು ಶ್ರೀನಿವಾಸ, ಏನಾಯ್ತು ನಿಮಗೆ ಅಂತ ಕೇಳಿಕ್ ಬಂದ್ರೆ ಅವ್ರನ್ನಿಬ್ರನ್ನು ದೂರ ಸರಿಸಿ ಆ ಲಕ್ಷ್ಮೀ ದೇವಿನ ಬರಮಾಡ್ಕೊಂಡಂತ. ಇಷ್ಟೋ ತನಕ ಕುಂಡ್ತಿದ್ದಿ, ಈಗೇನಾಯ್ತು ಅಂದ್ಲಂತೆ ಲಕ್ಷ್ಮೀ ದೇವಿ. ನೀ ಬಂದೆಲ್ಲ ಕಾಲ್ ಸರಿ ಆತ್ ನಂದು ಅಂದ್ಲಂತ. ಏನ್ ಯಾಕೆ ಕರ್ದಿ, ಏನಾಯ್ತು, ಏನ್ ನಡೀತಾ ಇದೆ? ಆವಾಗ ಶ್ರೀನಿವಾಸ ಅಂದ, ನೋಡು ಲಕ್ಷ್ಮಿ, ನೀನೇ ವರ ಕೇಳಿದ್ದಿ, ನೀ ಕೇಳ್ದ ಹಾಗೆ ನಾ ಮಾಡ್ಬೇಕು, ಅದೇ ನನ್ ಸಂಕಲ್ಪ ಅಂದಿದ್ದು. ನೋಡಪ್ಪ ಮತ್ತ ಅವಳು ಖುಷಿ ಆಯ್ತು ಅವಳಿಗೆ. ಸ್ವಲ್ಪ ಹೆಂಡ್ತಿ ಹಂಗ ನೀ ಹೇಳ್ದಂಗ ಮಾಡ್ತೀನಿ, ನೀ ಹೇಳ್ದಂಗ ಅಂದ್ರ ಮನಿ ನಡೀತಾವ. ಇಲ್ಲ ಬಾಂಡಿ ಗಿಂಡಿ ಹೊರಗೆ ಬೀಳ್ತಾ ಇರ್ತಾವ ಅವಾಗ. ನೀ ಹೇಳ್ದಂಗ ಮಾಡ್ತೀನಿ ಅನ್ಬೇಕು ಹೆಂಡ್ತಿಗೆ. ನೀ ಹೇಳಿದ್ ಮಾಡಲ್ಲ ಅಂದ್ರೆ ಮುಗಿದ ಹೊತ್ತು. ಆಮೇಲೆ ಅವ್ರ ಅಡಿಗೆ ಮನಿಗೆ ಹೋಗ್ಬೇಕಾಗ್ತದೆ ಮತ್ ಬಾರಿ. ಲಕ್ಷ್ಮೀ ದೇವಿಗೆ ಅಂದ ಶ್ರೀನಿವಾಸ, ಲಕ್ಷ್ಮಿ, ನೀ ಹೇಳ್ದ ಹಾಗೆ ನೀ ಕೇಳ್ಕೊಂಡಿದ್ದಿ ಗೊತ್ತಾ ಅನ್ಲ. ಏನು ಅಕ್ಕಿಗೆ ನೆನಪಿಲ್ಲ. ಏನ್ ಕೇಳ್ಕೊಂಡಿದ್ಲು? ನೀನ್ ಸೀತೆ ಆಗಿದ್ದಾಗ ಆ ವೇದವತಿನ ಮದುವೆ ಆಗು ಅಂತ ಹೇಳಿದ್ಯೋ ಇಲ್ಲೋ ಅಂತಂದಂತ. ನೋಡ್ರಿ ಹೇಗೆ, ಸೀತೆ ಆಗಿದ್ದ ಈ ಪದ್ಮಾವತಿನೇ ವೇದವತಿ ಅಂತ ಹೇಳಿದ್ದೆ. ಅಗ್ನಿ ಮಗಳು ಅವಳು. ಈ ವೇದವತಿ ಆ ಅಗ್ನಿ ಕುಂಡದಿಂದ ಬರುವಾಗ ಅಗ್ನಿ ಪ್ರವೇಶ ಮಾಡಿದ್ರೋ ಇಲ್ಲೋ, ಸೀತೆಯನ್ನ ಪರೀಕ್ಷೆ ಮಾಡ್ಲಿಕ್ಕೆ ಹೋಗುವಾಗ ಒಬ್ಳು ಸೀತೆ, ಬರುವಾಗ ಇಬ್ರು ಬಂದಿದ್ರಂತ. ಬಂದಾಗ ಕೇಳಿದ ರಾಮ, ಅವನಿಗೆ ಯಾರಿದು ಅಂತ ಕೇಳಿದ್ದಂತ. ಆವಾಗ ಲಕ್ಷ್ಮಿ ಹೇಳಿದ್ಲು, ವೇದವತಿ ಅವಳು ನನ್ನಂತೆ ಧಾರಣೆ ಮಾಡಿಕೊಂಡು ರಾವಣ ಆಸ್ಥಾನದಲ್ಲಿ ಇಷ್ಟು ದಿವಸ ಇದ್ಲು ಅಂದ್ಲಂತೆ ಲಕ್ಷ್ಮೀ ದೇವಿ. ನೋಡ್ರಿ, ಇಷ್ಟು ದಿವಸ ರಾವಣನ ಆಸ್ಥಾನದಲ್ಲಿ ಉಪಟಳವನ್ನ ಸ್ವೀಕಾರ ಮಾಡಿಕೊಂಡು ಉಪಟಳಗಳನ್ನ ಅನುಭವಿಸ್ಕೊಂಡಿದ್ದವಳು ವೇದವತಿ. ಅವಳೇನ್ ಸಾಮಾನ್ಯಳೇನಲ್ಲ. ಒಂದು ದಿವಸ ರಾವಣ ಯುದ್ಧ ಮಾಡಿಕೊಂಡು ಬರ್ತಿದ್ನಂತ. ಅಂದ್ರೆ ನಾನೇ ಬಲಿಷ್ಠ ಅಂತ ಹೇಳ್ಕೊಂಡು ಅಡ್ಡಾಡ್ತಿದ್ದ ರಾವಣ. ವರ ಸಿಕ್ತಲ್ಲ, ನಾನೇ ಬಲಿಷ್ಠ ಅಂತಿದ್ದ. ಎಲ್ಲಿ ನನಗಿಂತ ಬಲಿಷ್ಠರು ಯಾರು ಇಲ್ಲೇ ಇಲ್ಲ ಅಂತಿದ್ದ ಮಹಾರಾಯ. ಅಷ್ಟು ಬಲಿಷ್ಠ ನಾನು ಅಂತಿದ್ದ. ಅವನಿಗಿಂತ ಬಲಿಷ್ಠರಿದ್ದಾರೆ ಅಂತಾನೆ ಗೊತ್ತಿದ್ದಿದ್ದಿಲ್ಲ ಅವನಿಗೆ. ಅಹಂಕಾರ ಇತ್ತು. ಅಲ್ಲೆಲ್ಲೆಲ್ಲಿ ಹೋಗವ, ಹೊಡಿಯವ, ಬಡಿಯವ, ನಾನು ಅಲ್ಲಿ ಬಿದ್ದಾಡವ, ಗೆಲ್ಲವ, ನಾ ಗೆದ್ದೀನಿ ಅನ್ನೋದು ಬರೋದು. ಆದ್ರೆ ಇದೇ ಆಲೋಚನೆ ಇತ್ತಲ್ಲ ಅವನಿಗೆ. ಒಂದು ಸಲ ಹೀಗೆ ಕಾರ್ತ್ಯವೀರ್ಯಾರ್ಜುನ್ ಹತ್ರ ಸೋತಿದ್ದಂತ. ವಾಲಿ ಹತ್ರ ಸೋತಿದ್ದ. ನೋಡ್ರಿ, ಅವಾಗ ಸೋತೆ ಬರ್ತಿದ್ದ ಮಹಾರಾಯ. ಸುಮ್ನೆ ನಾ ಬಲಿಷ್ಠ ಅನ್ಕೊಂಡ್ರೆ ಹೇಳ್ತಿದ್ದ. ವಾಲಿ ಅವನ ಮಹಾಪರಾಕ್ರಮಿ ವಾಲಿ. ಒಂದು ದಿವಸ ಏನ್ ಪ್ರಸಂಗ ನಡೀತು ಅಂತ ಸುಮ್ನೆ ಹೇಳಿರ್ತೇನೆ. ಒಂದೊಂದು ದಿಕ್ಕಿನ ಸಮುದ್ರಕ್ಕೆ ಹೋಗಿ ಒಂದೊಂದು ಕಾಲದ ಸಂಧ್ಯಾ ವಂದನೆ ಮಾಡ್ಕೊಂಡು ಬರ್ತಿದ್ದಂತ ಅಂತವನು ವಾಲಿ. ಮಹಾಪರಾಕ್ರಮಿ. ಅವನ್ ಪರಾಕ್ರಮ ಸುಮ್ನೆ ತಿಳಿಸಿ, ರಾವಣನೇ ಹೀಗೆ ಅಂತ ಅನ್ಕೊಂಡಾನಲ್ಲ, ಅವನ್ ಪರಾಕ್ರಮದ ಮುಂದೆ ಇವನ್ ತೋರಿಸಿರ್ತೇನೆ ಸುಮ್ನೆ ಹೇಗಿದೆ ಅಂತ. ಸಂಧ್ಯಾ ವಂದನೆ ಮಾಡಿಕೊಂಡು ಆ ಸಮುದ್ರ ಈ ಸಮುದ್ರ ಹೋಗ್ತಿದ್ದ, ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಅಂತ.
ಇವ ವಾಲಿ ಇದಕ್ ಬಂದು ಎಲ್ಲಿದ್ದಾನ ವಾಲಿ ಯುದ್ಧಕ್ ಬರ್ಲಿ ಅಂತ ಒದರಿದ್ನಂತ. ಅವ್ರಂದ್ರು ಈಗಿನ ಕಾಲ ನನ್ನ ಯಜಮಡಿಗೆ ಸಾಯಂಕಾಲ ಅರಬ್ಬಿ ಸಮುದ್ರಕ್ಕೆ ಹೋಗಿರ್ಬೇಕವ ಅಂದ್ರೆ ಸಂಧ್ಯಾ ಒಂದನಿಗೆ. ಅಲ್ಲೇ ಹೋದ ರಾವಣ, ಅಲ್ಲೇ ಯುದ್ಧ ಆಡ್ತೀನಿ ಅಂತ ಹೋದ. ವಾಲಿ ಅರ್ಘ್ಯ ಬಿಡ್ಕೊತ ನಿಂತಿದ್ನಂತ. ಇವ ಬೆನ್ನಿಗೆ ಬಂದು ಗುದ್ದುತ್ತಿದ್ದಾನ. ಇವ ಯಾರು? ರಾವಣ. ಆ ವಾಲಿ ಮೈಯಲ್ಲಿ ಒಂದು ಶಾಟಿ ಇತ್ತಲ್ಲ, ಆ ಶಾಟಿ ತೆಗೆದು ಒಂದು ಕೈಯಿಂದ ರಾವಣನನ್ನು ಹಿಡಿದು ಸೊಂಟಕ್ಕೆ ಕಟ್ಕೊಂಡಿದ್ನಂತ. ತಡಿ ಸಂಧ್ಯಾವನಿ ಆಗೋ ತನಕ ತಡಿ ಅಂತಿದ್ದಂತ. ಹೇಗಿರ್ಲಿಕ್ಕಿಲ್ಲ ವಾಲಿ ಬಲ. ಅವನನ್ನ ಆಮೇಲೆ ಸಂಧ್ಯಾವನಿ ಮುಗಿದ ಮೇಲೆ ಮನಿಗ್ ಬಂದು ಒಂದು ಕಂಬಕ್ಕೆ ಕಟ್ಟಿಟ್ಟಿದ್ ನನ್ ಸಣ್ಣ ಮಕ್ಕಳ ತರ, ತಡಿ ತಗೋತೇನೆ ನಿನ್ನ ಅಂತೇಳಿ. ಅಂದ್ರೆ ವಾಲಿ ಬಲ ಹೇಗಿತ್ತು ಅಂತ. ರಾವಣ ಅವಾಗವಾಗ ಇಂತ ಅವಮಾನ ಮಾಡ್ಕೊಂಡು ಬರೀ ಗೆದ್ದೇನಿ ಅಂತ ಹೇಳ್ಕೊತಿದ್ದ. ಎಲ್ಲಾ ಕಡೆ ಸೋತ್ ಬರ್ತಿದ್ದ ಮಹಾರಾಯ. ಆ ಅವನನ್ನ ಸಹಸ್ರ ಬಾವು ನದಿ ನೀರನ್ನೇ ಹಿಡ್ಕೊಂಡಿದ್ದಂತ ನೋಡಿ. ಅವನನ್ನು ಹೊಡಿಲಿಕ್ಕೆ ಹೋಗಿದ್ದೇವು. ಇವನನ್ನಂತರೂ ಒಂದು ಕಿರುಬೆಳ್ಳಿನಿಂದ ಹೊಡೆದಿದ್ದ. ಅಂದ್ರೆ ಅವನ ಬಲ ಹೇಗಿತ್ತು. ಹೀಗ್ ಮಾಡ್ಕೊಂಡು ಬರುವಾಗ ಒಂದು ಸಲ ವೇದವತಿ ಜುಟ್ಟು ಹಿಡಿದು ಎಳೆದಿದ್ನಂತ. ಆಕಿ ಶಾಪ ಕೊಟ್ಟಿದ್ಲು, ನನ್ನಿಂದಲೇನೆ ನಿನಗೆ ಮೃತ್ಯು ಬರ್ತದೆ, ಎಚ್ಚರ ಇರಲಿ ಅಂತ. ಇನ್ನೊಂದು ಯಾವ್ದಾದ್ರು ಹೆಣ್ಣನ್ನ ಬಲಾತ್ಕಾರ ಮಾಡ್ಲಿಕ್ಕೆ ಹೋದ್ರೆ ಸುಟ್ಟು ಭಸ್ಮ ಆಗ್ತಿ ಅಂತ ಶಾಪ ಕೊಟ್ಟಿದ್ಲಂತ. ಅದಕ್ಕೆ ಸೀತೆಯಂತೆ ವೇಷಧಾರಣೆ ಮಾಡಿದ ವೇದವತಿಯನ್ನ ಅವ್ರ ಮನೆಯಲ್ಲಿ ಇದ್ರು ಬಲಾತ್ಕಾರ ಮಾಡ್ತಿದ್ದಿಲ್ಲಂತೆ, ಬೇಡ್ಕೊಳ್ತಿದ್ದಂತ ಅವಾಗವಾಗ ಹೋಗಿ. ನನ್ ಪಟ್ಟದ ಅರಸಿ ಆಗ್ಬಿಡು, ಇಡೀ ಸುವರ್ಣಮಯ ಲಂಕೆ ನಿನ್ನ ಹೆಸರಲ್ಲೇ ಬರೀತೀನಿ ಅಂತ ಅಂತಿದ್ದಂತ, ಬೇಡ್ಕೋತಿದ್ದ. ಅಂದ್ರೆ ಅರ್ಥ ಮಾಡ್ಕೊಡ್ರಿ, ವೇದವತಿ ಅಗ್ನಿ ಮಗಳು ಅಷ್ಟು ಭಾರಿ ಶಾಪ ಕೊಟ್ಟಿದ್ಲು. ಅವಳು ಜುಟ್ಟು ಹಿಡಿದು ಎಳೆದಾಗ ಕೈಯನ್ನು ಖಡ್ಗ ಮಾಡ್ಕೊಂಡು ಕತ್ತರಿಸಿದ್ಲಂತೀಗ. ಆ ಜುಟ್ಟಲ್ಲಿ ಹಿಡ್ಕೊಳಿಕ್ ಆಗಿದ್ದಿಲ್ಲ ರಾವಣನಿಗೆ. ಎಂಥ ಬಲಿಷ್ಠ! ಅವಳಿಗೆ ಅಷ್ಟು ಬಲ ಇರ್ಲಿಕ್ಕಿಲ್ಲ. ರಾವಣ ಒಂದು ಹೆಣ್ಣಿನಿಂದ ಭಸ್ಮ ಆಗೋ ಪ್ರಸಂಗ ಬಂತಂತ. ಎಂತೆಂಥ ಪ್ರಸಂಗಗಳು ನಿರೂಪಿಸ್ತಾರೆ. ಅದೇ ವೇದವತಿ ಇವತ್ತು ಪದ್ಮಾವತಿ ಆಗಿ ಬಂದಿದ್ದಾಳೆ. ಆ ಸೀತೆ ಲಕ್ಷ್ಮೀದೇವಿ ಬಂದಾಗ ಪರಮಾತ್ಮ ಇಂಥ ವೇದವತಿಯನ್ನ ನನ್ನನ್ನು ಮದುವೆ ಆಗುವಂತ ನೀನು ಹೇಳಿದ್ಯಲ್ಲ, ಅದು ರಾಮಾವತಾರದಲ್ಲಿ ಆಗ್ಲಿಕ್ಕಾಗಿದ್ದಿಲ್ಲ, ಈಗ ಮದುವೆ ಮಾಡ್ಕೊಳ್ತಿದ್ದೇನೆ. ದ್ವಾಪರ ಯುಗದ ರಾಮಾವತಾರ 24ನೇ ದ್ವಾಪರ ಯುಗದಲ್ಲಿ ರಾಮಾವತಾರದಲ್ಲಿ ವರ ಕೊಟ್ಟ ವರ 28ನೇ ಕಲಿಯುಗದಲ್ಲಿ ಪರಮಾತ್ಮ ವಿವಾಹ ನಡೆಸಿ ತೋರಿಸ್ತಾ ಇದ್ದಾನಂತ. ಲಕ್ಷ್ಮೀದೇವಿ ಅಂದ್ಲು, ಅವಾಗ ಹೇಳಿದ್ ನೆನ್ಪಿಟ್ಕೊಂಡಿದ್ಯಲ್ಲ ಪರಮಾತ್ಮ, ಎಂಥ ಕಾರುಣ್ಯ ನಿನಗೆ ಅಂತಲ್ಲಂತ. ನಮಗ್ ಹಿಂಗ್ ಹೇಳಿದ ತಕ್ಷಣ ಗೇಟ್ ದಾಟಿದ್ರೆ ಸಾಕಾಗುತ್ತೆ. ಆಚಾರ ಚಲೋ ಹೇಳ್ಯಾರ, ಏನ್ ಹೇಳ್ಯಾರ? ಚಲೋ ಹೇಳ್ಯಾರ. ವೆಂಕಟೇಶ್ವರ ಶ್ರೀನಿವಾಸ ಕಲ್ಯಾಣ ಬಹಳ ಚಲೋ ಹೇಳ್ಯಾರ ಅಂತಿರ್ತಾರ ಕೆಲವರೆಲ್ಲ. ಆಮೇಲೆ ಏನ್ ಹೇಳ್ಯಾರ? ಶ್ರೀನಿವಾಸ ಕಲ್ಯಾಣ ಹೇಳ್ಯಾರ, ಅದರೇ ಹೇಳ್ತಾರಲ್ಲ ನಾದಂತ. ಪುಣ್ಯ ಭಾಗವತ್ ಹೇಳ್ಯಾರ ಅಂದಿಲ್ಲ. ಆಚಾರ ಬಹಳ ಚಲೋ ಹೇಳಿದ್ರು. ನಿನ್ನೆ ಏನ್ ಹೇಳಿದ್ರು? ಭಾಗವತ್ ಹೇಳಿದ್ರು. ಭಾಗವತ ಶ್ರೀನಿವಾಸ ಕಲ್ಯಾಣ ಪೇಪರ್ದಲ್ಲಿ ಮರ್ದು ಶ್ರೀನಿವಾಸ ಕಲ್ಯಾಣ ಅಂತ ಬಂದಿರ್ತದೆ. ಅದ್ರಿಂದ ಅಷ್ಟು ಪರಮಾತ್ಮ ಲಕ್ಷ್ಮೀದೇವಿಯನ್ನು ನೋಡಿ ಆ ತರ ಹೇಳಿದಾಗ ಲಕ್ಷ್ಮೀದೇವಿ ಭಾರಿ ಸಂತೋಷ ಪಟ್ಲಂತೆ. ಶ್ರೀನಿವಾಸ ಆ ವರ ನೆನಪಿಟ್ಟುಕೊಂಡು ಈಗ ಪೂರೈಸ್ತಿದ್ದೀಯಲ್ಲ ಪರಮಾತ್ಮ, ಆಯ್ತು ಹಾಗಾದ್ರೆ ಅಂತ ಇಷ್ಟ ಹೇಳಿದ್ಲು. ಎಲ್ಲರೂ ಸಿದ್ಧತೆಗೊಳಿಸ್ಲಿಕ್ಕತ್ತಿದ್ದಾರೆ. ವಿಶ್ವಕರ್ಮನನ್ನು ಕರೆಸಿ ಭವ್ಯ ಸುಂದರವಾದ ಮಂಟಪ ನಿರ್ಮಾಣ ಮಾಡಿಸ್ತಾನೆ ಪರಮಾತ್ಮ. ಒಬ್ಬೊಬ್ಬರಿಗೂ ಒಂದೊಂದು ಕಾರ್ಯಗಳನ್ನು ನಿಯೋಜಿಸಿದ. ಲಕ್ಷ್ಮೀದೇವಿ ಆಯ್ತು ಹಾಗಾದ್ರೆ ಅವಳು ಸಿದ್ಧತೆಗೊಳಿಸ್ತಿದ್ದಾಳೆ. ಪರಮಾತ್ಮ ಮತ್ತೊಂದು ಕಡೆ ಕೂತ್ಕೊಂಡಂತ, ಸುಮ್ನೆ ಕುಸಿದು ಕೂತ್ನಂತ. ಬ್ರಹ್ಮ ಅಂದ, ಏನು ಅಭ್ಯಂಜನ ಸ್ನಾನ ಆಗ್ಬೇಕು, ಎಣ್ಣೆ ಹಚ್ಕೋ, ಸ್ನಾನ ಮಾಡಬೇಡ, ನಾನ ತಿಕ್ತೀನಿ ಬಾಯಿಲಿ ಅನ್ನಂತ ಬ್ರಹ್ಮ. ನೀನ್ ತಿಕ್ಬೇಡ ಅಂತ ಕುಸಿದ್ ಕೂತೀನಿ ಅಂದ. ನಿಮ್ಮಂತವ್ರು ಯಾರ ತಿಕ್ಕಿದ್ರೆ ಏನಾಗ್ಲಿಕ್ಕಿಲ್ಲ, ನಾನಂತೂ ತಿಕ್ಕೊಳ್ಳಲ್ಲ ಅಂತ. ಇನ್ನೇನು ಅಭ್ಯಂಜನ ಸ್ನಾನ ಆಗ್ಬೇಕು, ಪುಣ್ಯ ವಾಚನ ಆಗ್ಬೇಕು, ಕುಲದೇವತಾ ಆರಾಧನೆ ಆಗ್ಬೇಕು, ಎದ್ದೇಳೋ ಮಹಾರಾಯ. ನೋಡಿದ್ರ ಇಷ್ಟೆಲ್ಲ ಅನ್ನಂತ. ಅಷ್ಟೆಲ್ಲ ಹೇಳಿದ್ರು ಕೂತವ್ ಹೇಳುವಲ್ಲ ಶ್ರೀನಿವಾಸ. ಯಾಕೆ ಅಂತ ಬಕುಳೆ ಬಂದು ಕೇಳಿದ್ಲಂತ. ಲಕ್ಷ್ಮೀದೇವಿ ಪಕ್ಕದಲ್ಲೇ ಇದ್ದಾಳೆ. ಆವಾಗ ಪರಮಾತ್ಮ ಶ್ರೀನಿವಾಸ ಅಂದ, ಒಬ್ಬೊಬ್ಬರಿಂದ ಒಂದೊಂದು ಆಗ್ಬೇಕು, ಎಲ್ಲಾರು ಒಂದ ಮಾಡ್ತೀನಿ ಅಂತ ಹೋಗ್ಬಾರ್ದು ಅನ್ನಂತವ. ಎಲ್ಲ ನಾನ ಮಾಡ್ತೀನಿ ಅನ್ನೋರು ಜಾಸ್ತಿ ಇರ್ತಾರೆ. ಏನ್ ಮಾಡ್ಬೇಕಾಗತ್ತೆ? ತಾಯಿ ಕೈಯಿಂದ ಭೋಜನ ಮಾಡ್ಬೇಕಂತ, ಮಂತ್ರ ಬಲ್ಲವರಿಂದ ಮಂತ್ರಾಕ್ಷತೆ ಇಸ್ಕೊಳ್ಬೇಕಂತ. ನೋಡ್ರಿ, ಸ್ವಹಸ್ತದಿಂದ ದಾನ ಮಾಡ್ಬೇಕಂತ, ಮನೆಯವರಿಂದ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಿಸ್ಕೊಳ್ಬೇಕಂತ. ಇದನ್ನು ಹೇಳಿದ ನಾರಿ ಹಸ್ತೇನ ಮರ್ದನಂ. ಯಾರಿಗೆ ಮಂತ್ರ ಬರ್ತದೋ ಆ ಮಂತ್ರಯುಕ್ತವಾದ ಮಂತ್ರಾಕ್ಷತೆ ಇಸ್ಕೊ. ಇಲ್ಲಾರ ಸುಮ್ಮನೆ ಬಣ್ಣದಂತ ಅಕ್ಷತೆ ಆಗ್ತದೆ ಅಷ್ಟೇ. ಕಲ್ಸೋದ ಬಡಬಡ ಕಲಿಸ್ಬಿಡೋದು, ಹಿಂಗ್ ಮಾಡ್ಕೊಡ್ಕೋತ ಕೂತ್ರೆ ಅದಲ್ಲ. ಕಲಿಸಿ ಕೊಡೋದಲ್ಲ ಮಂತ್ರಾಕ್ಷತೆ. ಮಂತ್ರಿಸಿ ಕೊಟ್ಟ ಮಂತ್ರಾಕ್ಷತೆಗೆ ಫಲ ಜಾಸ್ತಿ. ತಾಯಿ ಕೈಯಿಂದ ಭೋಜನ ಮಾಡ್ಬೇಕಂತ.
ಸ್ವಹಸ್ತೇನ ದಾನ, ತನ್ನ ಕೈಯಿಂದಲೇನೆ ದಾನ ಮಾಡ್ಬೇಕಂತ. ನಾರಿ ಹಸ್ತೇನ ಮರ್ದನಂ, ನೋಡಿದ್ರೆ ತನ್ನ ಹೆಂಡತಿಯಿಂದ ತಾನು ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಿಸ್ಕೊ, ಆಯುಷ್ಯ ಅಭಿವೃದ್ಧಿ ಆಗ್ಬೇಕಂತ. ಹಾಗೆ ಉದ್ದೇಶ ಇಟ್ಟುಕೊಂಡು ಆ ಮಾತಾಡಿದಾಗ ಲಕ್ಷ್ಮೀದೇವಿಗೆ ಅರ್ಥ ಆಯ್ತು. ನಾ ಮಾಡಿಸ್ತೇನೆ ನಡಿ ಶ್ರೀನಿವಾಸ ಅಂದ್ಲಂತವಾಗ. ಆ ಶ್ರೀನಿವಾಸನನ್ನ ಒಳ್ಳೆ ಅಭ್ಯಂಜನ ಸ್ನಾನ ಮಾಡಿಸಿ ಪುಣ್ಯಾಹ ವಾಚನಾದಿಗಳನ್ನೆಲ್ಲ ಮಾಡಿ ಕುಲದೇವ್ರು ಯಾರು ಅಂತ ಕೇಳೇ ಬಿಟ್ರಂತ. ಕುಲದೇವ್ರು ಯಾರಪ್ಪ? ಶಮಿ ವೃಕ್ಷ ಅಂದ ಪರಮಾತ್ಮ. ನೋಡಿದ್ರೆ ಇವತ್ತು ಹೋಗಿದ್ದ, ಅದಕ್ಕೆ ಹೇಳ್ತಿರೋದು ಶಮಿ ವೃಕ್ಷ ನನ್ನ ಕುಲದೇವರು, ಅಲ್ಲಿ ಆರಾಧನೆ ನಡೆಸ್ಬೇಕು ಅಂತ ಎಲ್ಲರೂ ಕಾರ್ಯ ನಡೆಸಿದ್ರಂತ. ಬ್ರಹ್ಮದೇವರು ಎಲ್ಲರೂ ಮುಗಿಸ್ಕೊಂಡು ಮೆರವಣಿಗೆ ಮುಗಿಸ್ಕೊಂಡು ಸುಸ್ತಾಗಿದ್ದಾರೆ. ಮನಿಗ್ ಬಂದ್ರಂತ ಎಲ್ಲರೂ ಬಂದಾರೆ. ಪುಣ್ಯ ಇಲ್ಲೇನೋ ಕಾಫಿ ಹಾಲು ಕೊಟ್ರಿ ನಡೀತು. ಅಲ್ಲೆಲ್ಲಿ ಬದಾಮ್ ಪುಡಿ. ಬ್ರಹ್ಮದೇವರು ಅಂದ್ರು, ಬ್ರಹ್ಮದೇವ್ರು ಪರಮಾತ್ಮ ಊಟ ಅಂದ್ರಂತ. ನೋಡಿದ್ರ ಎಲ್ಲರ ಮುಂದೆ ಅಂದ್ರಂತೆ. ಶ್ರೀನಿವಾಸ ಹಿಂಗೆ ಗುರ್ಗುಟ್ಟಿ ನೋಡಿದ, ಇಷ್ಟು ಜನಕ್ಕೆ ರೊಕ್ಕನೇ ಇಲ್ಲ, ನನ್ ಒಳಗ್ ಬಾ ಇಲ್ಲಿ ಬ್ರಹ್ಮ ಅಂತಂದಂತೆ. ಬ್ರಹ್ಮ ಒಳಗ್ ಬಾ, ಪರಸು ವೈಕುಂಠದಾಗ ಬಿಟ್ಟು ಬಂದಿನಿ, ತುಸುಗು ಊಟ ಆದ್ರೆ ಎಲ್ಲಿದ್ ಹಾಕ್ಲಿ ಎಂದಂತ. ಏನ್ ಮಾಡ್ತಿ, ಇಷ್ಟು ಬ್ರಾಹ್ಮಣರು ಶ್ರೋತ್ರಿಯರು ಎಲ್ಲರೂ ಬಂದಿದ್ದಾರೆ, ನೀನು ಊಟ ಹಾಕದೆ ಇದ್ರೆ ಹೇಗೆ? ಕುಲದೇವತಾ ಆರಾಧನೆ ಆಗಿದೆ ಮನೆಯಲ್ಲಿ, ಈ ಆರಾಧನೆ ಆದಾಗ ಊಟಕ್ಕೆ ಹಾಕ್ಲೇಬೇಕು ಅಂತ ನಿಂತ ಬ್ರಹ್ಮ. ಹಾಗಾದ್ರೆ ಒಂದ್ ಕೆಲಸ ಮಾಡು, ಕುಬೇರನ ಹತ್ರ ಹೋಗಿ ಸಾಲ ಮಾಡ್ಕೊಂಬ ಅಂದಂತ. ಕುಬೇರನ್ ಕರೆಸಿ ಸಾಲ ಮಾಡ್ತಾನೆ. 14 ಕೊಂಟಿ ವರಾಹ ಅಲ್ಲಿ ಸ್ನಾನ ಮಾಡಿ ಅವನಿಗೆ ಒಂದೊಂದು ಪುಷ್ಕರಣಿಯಲ್ಲಿ ಎಂಥೆಂಥ ಅದ್ಭುತ ಪಕ್ವಾನಗಳನ್ನು ಮಾಡಿಸ್ತಾನೆ. ಸ್ವಾಮಿ ಪುಷ್ಕರಣಿಯಲ್ಲಿ ಅನ್ನ ಮಾಡಿದ್ರು ಅಂತಂತಿದೆ ನೋಡ್ರಿ. ಪುಷ್ಕರಣಿಯನ್ನೇ ಅನ್ನ ಮಾಡಬೇಕು. ಎಷ್ಟು ಜನ ಬಂದಿದ್ರು? 14 ಲೋಕದ ದೇವತೆಗಳೆಲ್ಲ ಬಂದಿದ್ರು. ಋಷಿಗಳು, ಮುನಿಗಳು, ಯಕ್ಷರು, ಕಿನ್ನರರು ಎಲ್ಲರೂ ಆ ಸಮಾವೇಶಕ್ಕೆ ಬಂದ್ಬಿಟ್ಟಿದ್ರಂತೆ. ಎಲ್ಲರಿಗೂ ಊಟ ಹಾಕ್ಸಿದ. ಬ್ರಹ್ಮದೇವರಂದ್ರು ರಾತ್ರಿ ಆತು, ಇಲ್ಲೇ ಮಲ್ಗೋಣ ಅಂತಂದ್ರು. ಮತ್ತೆ ಅಲ್ಲೇ ಮಲಗಿಸಿದ್ರು. ಭವ್ಯವಾಗಿ ನಿದ್ದೆ ನಡೀತು. ಮರುದಿವಸ ಬೆಳಗ್ಗೆ ಬ್ರಹ್ಮದೇವರು ತಮ್ಮ ಪಾಪ ಬೆಟಗಿ ತಂದಿದ್ರು, ಏನು ಕೃಷ್ಣಾಜಿನ ಮಡಿ ಪಂಜ ಎಲ್ಲ ಪೆಟಗಿ ತೆಗೆದು ಇನ್ನು ಪೂಜಾ ಅಂತೇಳಿ ತೆಗೆದ್ರಂತೆ. ತೆಗಿಯೋದಕ್ಕೆ ಶ್ರೀನಿವಾಸ ಅವ್ರಿಗೆ 2 ನಿಮಿಷ ಮೊದಲೇ ಎದ್ದಿದ್ನಂತ. ಬ್ರಹ್ಮ ದೇವ್ರ ಬೆಟಗಿ ತೆಗಿಬೇಡ ಅಂದಂತು. ತೆಗಿಬೇಡ, ಯಾಕೆ? ಇಲ್ಲಂತರೂ ಪೂಜೆ ಮಾಡೋದೇನ್ ಬೇಡ, ಇಲ್ಲಿ ಸ್ನಾನ ಬೇಡ, ಸಂಧ್ಯಾವಂದಿ ಬೇಡ, ಎಲ್ಲೇ ದಾರ್ಯಾಗ ಸರೋವರ ಇರೋರು ಸಿಗ್ತಾವ ಅಲ್ಲೇ ಸ್ನಾನ ಮಾಡೋಣ ಒಂದು. ಯಾಕಂತಾನ ಬ್ರಹ್ಮ, ನಿನ್ನೆ 14 ವರಹ ಸಾಲ ತಂದಿದ್ದೆಲ್ಲ ಎಲ್ಲಾ ಖಾಲಿ ಆಗ್ಯಾವ, ಮತ್ ಸ್ನಾನ ಚಾ ಕಾಫಿ ಅಂತ ಕೂತ್ರ ನನಗೆ ಆಗಲ್ಲ ಅಂತ. ಸ್ನಾನ ಆದ ತಕ್ಷಣ ಮತ್ ಟಿಫಿನ್ ಅಂತಿ, ಇಡ್ಲಿನ ಬೇಕಂತಿ, ಮದುವೆ ಅಂದ್ಮೇಲೆ ಇಡ್ಲಿನ ಆಗ್ಬೇಕು ಮತ್ತೆ ಇಂಥದ್ದು. ಆದ್ರಿಂದ ಅದು ಆಗಲ್ಲ ನನಗೆ, ನಂದೆಲ್ಲ ಖಾಲಿ ಆಗ್ಯದ. ಅಲ್ಲೇ ದಾರ್ಯಾಗ ಸಿಕ್ತಿರ್ತಾವ ಸರೋವರ, ಅಲ್ಲೇ ಸ್ನಾನ, ಅಲ್ಲೇ ಸಂಧ್ಯಾ, ಮತ್ ಇಡೀ ದಿವಸ ನಿಮ್ ಪೆಟಗಿ ತೆಗಿಯೋದ ಆಗ್ತದ, ಪೂಜನ ಆಗ್ತದ. ಆದ್ರಿಂದ ಇವತ್ತಂತೂ ಇಲ್ಲಿ ಪೂಜೆ ಬೇಡ, ನಡಿ ಬ್ರಹ್ಮ ಅಂತ ಎಲ್ಲರನ್ನು ಕರ್ಕೊಂಡು ಶ್ರೀನಿವಾಸ ಮೆರವಣಿಗೆ ಹೊರಡ್ಸೇ ಬಿಟ್ನಂತ. ಬೆಳಗ್ಗೆ ಯಾರ್ಯಾರು ಎಲ್ಲೆಲ್ಲಿ ಸರೋವರ ಸಿಕ್ತೋ ಅಲ್ಲೆಲ್ಲೇ ಸಂಧ್ಯಾ ವಂದನೆ ಪೂಜೆ ಎಲ್ಲ ಮಾಡ್ಕೊಂಡು ಹೊರಡ್ತಿದ್ರಂತ. ಎಂತ ಒಂದು ಎಂಡೆ ಇಲ್ಲ ಆ ಮೆರವಣಿಗೆ. ಅಷ್ಟು ದೀರ್ಘವಾದ ಒಂದು ಮೆರವಣಿಗೆ ನಡೆದಿತ್ತಂತ. ದೂರ ಕಾಣಿಸ್ತಾನೆ ಇಲ್ಲ, ಒಂದು ಎಂಡೆ ಇಲ್ಲ, ಅಷ್ಟು ದೊಡ್ಡ ಮೆರವಣಿಗೆ ಅದು. ಹೋಗ್ತಾ ಇದೆ. ಮಧ್ಯಾಹ್ನ ಕಾಲ ಸರಿಯಾಗಿ ಶುಕಾಚಾರಾಶ್ರಮ ಬಂತಂತ. ಶುಕಾಚಾರ ನಿಂತವ್ರು ಒಳಗ್ ಬಾ ಶ್ರೀನಿವಾಸ ಅಂತ ಕರೆದೇ ಬಿಟ್ರಂತ. ನಿಂತಿದ್ದಾರೆ ಕಾಯ್ಕೋತ. ಒಳಗ್ ಬಾ ಶ್ರೀನಿವಾಸ ಅಂತ ಕರೆದ್ರಂತೆ. ಒಳಗ್ ಹೋದ ಶ್ರೀನಿವಾಸ ಒಳಗ್ ಹೋಗಿ ಅಲ್ಲಿ ನಿಂತಿದ್ದಾರೆ ಶುಕಾಚಾರು. ಅಷ್ಟು ದೊಡ್ಡ ಮೆರವಣಿಗೆ ನಡೀತಿದೆ. ನಾರಿ ಬೇಡ ಎಲ್ಲ ದುಂದುಬಿ ನಾದಗಳು, ಒಳ್ಳೆ ಭವ್ಯವಾದ ಮೆರವಣಿಗೆ, ಎಲ್ಲ ಋಷಿಗಳು ಮುನಿಗಳು ಎಲ್ಲರೂ ಭಜನೆ ಕುಣಿತ ಎಲ್ಲ ನಡೀತಿದೆ ಅಂತ. ಮಧ್ಯದಲ್ಲಿ ಶ್ರೀನಿವಾಸನ್ ಕರೆದ್ರಂತ. ಶ್ರೀನಿವಾಸ ಬಂದ. ಶುಕಾಚಾರ ಅಂದ್ರಂತೆ, ಮಧ್ಯಾಹ್ನ ಕಾಲ ಆಗಿದೆ, ನಮ್ಮ ಮನೆಯಲ್ಲಿ ಭೋಜನ ನಡೀಲಿ ಅಂದ್ಬಿಟ್ನಂತ. ಭೋಜನ ಕಾಲ, ಈಗ ಭೋಜನ ಆಗಲಿ ಅಂತಂದ ಶ್ರೀನಿವಾಸನಿಗೆ. ಶ್ರೀನಿವಾಸ ಮ್ಯಾಲಿಂದ ತಳಗ್ ನೋಡಿದ್ನಂತ ಶುಕಾಚಾರ್ಯನ. ಮೊದಲ ಕೃಷ ತೆಳ್ಳಗಿದ್ದೀರಿ, ನಾನ್ ನಿನ್ನೆ ಹಾಕೆ ಒಂದು ಹಂತದಲ್ಲಿ ತೆಳ್ಳಗಾಗೇನಿ ಊಟಕ್ಕೆ, ನೀವೇನ್ರಿ ಹಾಕ್ತೀರಿ ಅಂತ ಅಂದಂತ ಶ್ರೀನಿವಾಸ. ಅವಾಗ ಶುಕಾಚಾರ ಅಂದ್ರು, ಶ್ರೀನಿವಾಸ ನೀ ತಪ್ಪು ತಿಳ್ಕೊಂಡಿ, ಎಲ್ಲಾರ್ಗು ಊಟಕ್ಕೆ ಕರ್ದಿಲ್ಲ, ನಿಂಗ್ ಅಟ್ಟ ಕರ್ದೀನಿ ನೋಡಿ. ಹಂಗೂ ಇರ್ತಾವ ಒಂದಿಷ್ಟು. ಶುಕಾಚಾರ ಅಂದ್ರು, ಏನಪ್ಪಾ ಶುಕಾಚಾರ ಅಂತಾರೆ, ನೀನು ಒಬ್ಬಂಗ ಊಟಕ್ಕೆ ಕರ್ದದ್ದು, ನೀ ತಪ್ಪು ತಿಳ್ಕೊಂಡಿ ಅಂದ್ರಂತ. ಆವಾಗ ಶ್ರೀನಿವಾಸ, ನಾವ್ ಒಬ್ಬನ ಊಟ ಮಾಡಿದ್ರೆ ಬೆಳಗ್ಗೆ ಹೊರಡ್ಸಿನ 6ಕ್ಕ, ಅಲ್ಲಿ ಸ್ನಾನ ಮಾಡಿಲ್ಲ, ತಿಂಡಿ ಕೊಟ್ಟಿಲ್ಲ, ಕಾಫಿ ಇಲ್ಲ, ಟೀ ಇಲ್ಲ, ಬದಾಮ್ ಹಾಲಿಲ್ಲ, ಈ ನಾವೊಬ್ನು ವರ ಆದವನು ಒಳಗ್ ಹೋಗಿ ಊಟ ಮಾಡ್ಲಿಕತ್ತೀನಿ ಅಂದ್ರೆ ಏನಂದಾರ ಋಷಿಗಳು ಮುನಿಗಳು? ಶಾಪ ಕೊಟ್ರೆ ಏನ್ ಮಾಡ್ತಿ ಶುಕ ಅಂದ್ರ. ನೋಡ್ರಿ ಹೇಗಿದೆ. ಅವಾಗ ಶುಕಾಚಾರ ಅಂದ್ರು, ಪರಮಾತ್ಮ ಶ್ರೀನಿವಾಸ, ನಾನು ಸ್ವಲ್ಪ ಶಾಸ್ತ್ರ ಓದೇನಿ ಅಂದ್ರಂತ.
ಏನ್ ಓದಿ ಹೇಳಿ ತಿಳಿಸ್. ಅವ್ರಂತಾರೆ, ನೀನು ನನ್ನ ಮನೆಯಲ್ಲಿ ಸ್ವೀಕಾರ ಮಾಡಿದ್ರೆ 3 ಲೋಕ ಸ್ವೀಕಾರ ಮಾಡಿದ ಪುಣ್ಯ ನನಗ್ ಬರ್ತದೆ ಅನ್ನಂತ. ನೋಡ್ರಿ, ಯತಿ ಹಸ್ತೆ ಜಲಂ ದಧ್ಯಾತ್ ಭೈಕ್ಷಂ ದಧ್ಯಾತ್ ಪುನರ್ಜಲಂ ತದನ್ನಮ್ಮೇರುಣಾ ತುಲ್ಯಂ ತಜ್ಜಲಂ ಸಾಗರೋಪಮಂ ಯತಿರ್ಯಸ್ಯ ಗೃಹೇ ಭುಂಕ್ತೆ ತತ್ರ ಭುಂಕ್ತೆ ಹರಿಸ್ವಯಂ ಹರಿರ್ಯಸ್ಯ ಗೃಹೇ ಭುಂಕ್ತೆ ತತ್ರ ಭುಂಕ್ತೆ ಜಗತ್ರಯಂ ಅನ್ನಂತ. ಎಲ್ಲಿ ಯತಿಗಳು ಭಿಕ್ಷೆ ಸ್ವೀಕಾರ ಮಾಡ್ತಾರೆ ಅಲ್ಲಿ ಸಾಕ್ಷಾತ್ ಹರಿ ಸ್ವೀಕಾರ ಮಾಡ್ತಾನಂತ. ಎಲ್ಲಿ ಹರಿ ಸ್ವೀಕಾರ ಮಾಡ್ತಾನೋ ಅಲ್ಲಿ 3 ಲೋಕದವರು ಸ್ವೀಕಾರ ಮಾಡಿರುವ ಪುಣ್ಯ ಬರ್ತದೆ. ಅದಕ್ಕೆ ಮನೆಯಲ್ಲಿ ಭಿಕ್ಷೆ ಆಗ್ಲಿ ಸ್ವಾಮಿಗಳದು, ಮನೆಯಲ್ಲಿ ಭಿಕ್ಷೆ ಆಗ್ಲಿ ಸ್ವಾಮಿಗಳದು ಅಂತ ಯಾಕಂತೆ. ಮನೆಗಳಲ್ಲಿ ಭಿಕ್ಷೆ, ಸ್ವಾಮಿಗಳ ಭಿಕ್ಷೆ ಅವರು ಸ್ವೀಕಾರ ಮಾಡಿದ್ರೆ ಸಾಕ್ಷಾತ್ ಹರಿ ಸ್ವೀಕಾರ ಮಾಡ್ತಾನಂತ. ಯಾವ ಸಾಕ್ಷಾತ್ ಹರಿ ಸ್ವೀಕಾರ ಮಾಡಿದ್ನೋ ಅವಾಗ 3 ಲೋಕ ಊಟ ಮಾಡಿದಷ್ಟಂತ ಪುಣ್ಯ ಯಜಮಾನನಿಗೆ ಬರ್ತದಂತ. ಅದಕ್ಕೆ ಶುಕಾಚಾರ ಅಂದ್ಬಿಟ್ರು, ಹರಿರ್ ಯಸ್ಯ ಗೃಹೇ ಭುಂಕ್ತೆ ತತ್ರ ಭುಂಕ್ತೆ ಜಗತ್ರಯಂ. ಪರಮಾತ್ಮ ನೀನಿಲ್ಲಿ ಸ್ವೀಕಾರ ಮಾಡಿದ್ರೆ 3 ಲೋಕ ಸ್ವೀಕಾರ ಮಾಡಿರುವ ಪುಣ್ಯ ನನಗೆ ಬರ್ತದೆ, ದಯಮಾಡಿ ಸ್ವೀಕಾರ ಮಾಡು ಅಂತ ಪ್ರಾರ್ಥನೆ ಮಾಡಿದಾಗ ಪರಮಾತ್ಮ ಶ್ರೀನಿವಾಸ ಕುತ್ಕೊಂಡು ಎಲೆ ಬಡಿಸಿ ಮಾಡಿ ಶ್ರೀನಿವಾಸನಿಗೆ ಊಟಕ್ಕೆ ಅಂತ ಹಾಕಿದ್ರಂತ. ಎಲ್ಲ ಮುಗಿದು ಕೈ ತೊಳ್ಕೊಳ್ತಿದ್ದಾನೆ ಶ್ರೀನಿವಾಸ. ಹೊರಗೆ ಕೋಲಾಹಲ ನಡೆದಿತ್ತು. ದೊಡ್ಡ ದೊಡ್ಡ ಋಷಿಗಳು ಸತ್ತೂರಿಂದನೂ ಒಂದಿಷ್ಟು ಜನ ಬಂದಿದ್ರು ಏನೋ ಪಾಪ. ನೋಡ್, ನಾವಿಷ್ಟೊತ್ತಾತು ಉಪವಾಸ ಕೂತ್ಕೊಂಡು ತಿಂದ ಕುಡ್ದ ಶ್ರೀನಿವಾಸ, ಹೊಟ್ಟೆ ತುಂಬ ಊಟ ಮಾಡಿದಾನೆ. ಯಾರೋ ಒಬ್ರು ಕೇಳಿದ್ರಂತೆ, ಸ್ವಲ್ಪ ಕಿವಿ ಕಡಿಮೆ ಕೇಳ್ತಿರ್ತಾವ ಕೆಲವು, ಏನ್ ಮಾಡಿದ ಅಂದ್ರದ್ ಮತ್ತೆ ಶ್ರೀನಿವಾಸ ಏನ್ ಮಾಡಿದ ಅಂತ. ಕಿವಿ ಸ್ವಲ್ಪ ವಯಸ್ಸಾದ್ಮೇಲೆ ಸಹಜವಾಗಿ ಕಡಿಮೆ ಏನ್ ಮಾಡಿದ ಅಂತಂದ್ರ ಒಬ್ರು ಋಷಿ ಚರಕ್ ಚುರುಕ್ ಆಚಾರ್ಯ ಇದ್ರು ಅವರು. ಶ್ರೀನಿವಾಸ ಅವ ವರ ಇದ್ದಲ್ಲ, ವರ ನಮ್ಮನ್ ಉಪವಾಸ ಬೆಳಿಗ್ಗೆ ಕರ್ಕೊಂಡ್ಬಂದ ಅವನ ಒಳಗೆ ಊಟ ಮಾಡಿಗತ್ತಾನ ಅಂದ್ರೆ ಅಲ್ಲೊಂದ್ ಸಿಟ್ಟು ಬಂತ. ಇನ್ನೇನು ಎಲ್ಲರೂ ಕೋಲಾಹಲ ಮಾಡ್ಬೇಕಷ್ಟೇ. ಅಷ್ಟೊತ್ತಿಗೆ ಶ್ರೀನಿವಾಸ ಹೊಚ್ಚಲದ ಹತ್ರ ಬಂದು ಬಂದಂತ ಒಂದ್ಸಲ ನೋಡಿದ್ರೆ ಓಂಕಾರ ತೆಗೆದು ಬಿಟ್ಟ, ಬಂತ ಅಂದ್ಬಿಟ್ನಂತ. ಯಾವಾಗ ಶ್ರೀನಿವಾಸ ತೇಗಿದ್ನೋ ಇಡೀ ಬಂದ ಯಾರ್ಯಾರು ಆ ಮೆರವಣಿಗೆ ಬಂದಿದ್ರೋ ಎಲ್ಲರೂ ಹೊಟ್ಟೆ ತುಂಬಂತ. ನೋಡ್ರಿ ಹೇಗಿದೆ, ಎಷ್ಟು ಚಮತ್ಕಾರ ಇದೆ. ಅದಕ್ಕೆ ಹೇಳಿದ ಹರಿರ್ಯಸ್ಯ ಗೃಹೇ ಭುಂಕ್ತೆ ತತ್ರ ಭುಂಕ್ತೆ ಜಗತ್ರಯಂ. 3 ಲೋಕ ಊಟ ಮಾಡಿದಂತಹ ಪುಣ್ಯ ಬಂದ್ಬಿಡ್ತದಂತೆ ಯಜಮಾನನಿಗೆ. ಇದನ್ನೇ ಶುಕಾಚಾರ್ಯ ಹೇಳಿದ್ರು. ಹಿಂಗ್ ಮಧ್ವಾಚಾರ್ಯರು ಮಾಡ್ತಿದ್ರಂತ. ಮಧ್ವಾಚಾರ್ಯರನ್ನ ಯಾರಾದ್ರೂ ಮನೆಗೆ ಬನ್ನಿ ಪೂಜೆ ಆಗ್ಲಿ ಭಿಕ್ಷೆ ಸ್ವೀಕಾರ ಮಾಡ್ರಿ ಅಂತ ಕರೆದ್ರೆ, ಶ್ರೀಮಂತನಾಗಿದ್ರೆ ಹೆಚ್ಚಿನ ಜನ ಬಂದ ಹಾಗೆ 500 ಜನಕ್ಕೆ ಮಾಡಿಸಿದ್ರೆ 1000 ಜನಕ್ಕೆ ಆಗುವ ಹಾಗೆ ಅವನ ಕಡೆ ಮಾಡಿಸಿ ಊಟ ಮಾಡಿಸ್ತಿದ್ರಂತ. ಯಾರಾದ್ರೂ ಬಡವರು ಮನೆಗೆ ಬಂದ್ರೆ 100 ಮಂದಿಗೆ ಮಾಡಿಸಿದ್ರೆ ಅದನ್ನ 1000 ಜನಕ್ಕೆ ಆಗುವ ಹಾಗೆ ಮಾಡ್ತಿದ್ರಂತ ಮಧ್ವಾಚಾರ್ಯ. ನೋಡಿದ್ರ ಹೇಗೆ ಇದು ಸಾಮರ್ಥ್ಯ. ಹರಿ ಶ್ರೀನಿವಾಸ ಅಲ್ಲಿ ಸ್ವೀಕಾರ ಮಾಡಿ ಬಂತ ಅಂದ್ಬಿಟ್ರೆ, ಹೊಚ್ಚಲದ ಹತ್ರ ಬಂದು ಬಂತ ಅಂದ್ಬಿಟ್ರೆ ಮೆರವಣಿಗೆ ಬಂದವ್ರದ್ದು ಎಲ್ಲ ಹೊಟ್ಟೆ ತುಂಬಿತ್ತಂತ. 3 ಲೋಕದ ದೇವತೆಗಳು ಬಂದಿದ್ದಾರೆ, ಋಷಿಗಳು ಬಂದಿದ್ದಾರೆ, ಎಲ್ಲರ ಹೊಟ್ಟೆ ತುಂಬಿತ್ತಂತ. ನಡಿಲಿ ಮೆರವಣಿಗೆ ಅಂತಂತಿದ್ದಾರೆ, ಮತ್ ಮುಂದೆ ಹೋಗೋಣ ಅಂತ. ಅದಕ್ಕೆ ಶ್ರೀನಿವಾಸನಿಗೆ ಶುಕಾಚಾರ ಅಂದ್ರು, ಅಷ್ಟಮಿ ತಿಥಿ ಇವತ್ತು, ಅಷ್ಟಮಿ ತಿಥಿನ ಮಾವನ್ ಮನೆಗೆ ಹೋಗಿ ಕೂತ್ಕೊಂಡು ಬಿಟ್ರೆ ಕನ್ಯಾಪಿತನ ಮನೆಗೆ ಏನ್ ಅನ್ಕೊಂಡಾನ ನೋಡಿ, ಎಟ್ಲಗು ಬಂದ್ರು ಬೇಗರು. ಮತ್ ಅವರಿಗೆ ಅದಕ್ಕೆ ಶ್ರೀನಿವಾಸ ಇವತ್ತು ಇಲ್ಲೇ ಇದ್ದು ನಾಳೆ ಹೊರಡ್ರಿ ಅಂತಂದಂತ. ಅಲ್ಲೇ ಇದ್ದುಕೊಂಡು ಮರು ದಿವಸ ಶ್ರೀನಿವಾಸ ಅಷ್ಟಮಿ ನವಮಿ ದಶಮಿ ದಿವಸ ಆಗ್ಬೇಕು. ಶ್ರೀನಿವಾಸ ಅಲ್ಲಿಗೆ ಬಂದಂತೆ. ಬರೋದಕ್ಕೇನೆ ಮೊದಲೇ ವಿಶ್ವಕರ್ಮನಿಂದ ಭವ್ಯ ಸಿದ್ಧತೆ ನಡೆದಿತ್ತು. ಶ್ರೀನಿವಾಸ ಮೊದಲು ಹೋದ ಕೂಡ್ಲೆ ಹೇಳಿದ್ನಂತೆ, ನೋಡ್ರಿ ಯಾರು ಊಟ ಮಾಡಿಲ್ಲ, ಹಾಗೆ ಹೊರಟಿದ್ದಾರೆ, ಅದಕ್ಕೋಸ್ಕರ ಎಲ್ಲರಿಗೂ ಭೂರಿ ಭೋಜನ ಆಗಲಿ ಅಂತ ಶ್ರೀನಿವಾಸ ಒಳ್ಳೆ ಭೂರಿ ಭೋಜನ ಮಾಡಿಸಿದ್ದಂತೆ. ಆಮೇಲೆ ಅಲ್ಲಿ ಎಲ್ಲ ಸಿದ್ಧತೆ ನಡೀತು. ಶ್ರೀನಿವಾಸ ಮರುದಿವಸ ಸಂಧ್ಯಾಕಾಲದ ದಶಮಿ ದಿವಸ, ವೈಶಾಖ ಮಾಸದ ದಶಮಿ ದಿವಸ ಸಂಧ್ಯಾಕಾಲದಲ್ಲಿ ಗೋಧಿಹುಳಿ ಮುಹೂರ್ತದಲ್ಲಿ ಅವನಿಗೆ ಅಕ್ಷತಾರೋಪಣ ಇತ್ತು. ಶ್ರೀನಿವಾಸ ಅಂದ, ನಮ್ಮ ಕಡೆ ಒಂದು 5 ಮಂದಿ, ನಿಮ್ಮ ಕಡೆ ಒಂದು 5 ಮಂದಿ ಉಪವಾಸ ಇದ್ರೆ ಸಾಕು, ಉಳಿದವರೆಲ್ಲರಿಗೂ ಭೂರಿ ಭೋಜನ ನಡೀಲಿ ಅಂದು ಬಿಟ್ಟಿದ್ದಂತ. ನೋಡ್ರಿ ಹೇಗಿದೆ. ಯಾಕೆಂದ್ರೆ ಸಂಧ್ಯಾಕಾಲದ ಮುಹೂರ್ತ. ಈಗ ಬೆಳಗ್ಗೆ ಮುಹೂರ್ತ ಇದ್ರು ಸಾಯಂಕಾಲ ತನಕ ಮದುವೆ ಮಾಡ್ತಾರೆ, ಯಾಕಂದ್ರೆ ಲಾಜಾ ಹೋಮನ ಮುಗಿಯಂಗಿಲ್ಲ. ಅಷ್ಟೇ ಅಲ್ಲ, ಇವ್ರು ತಯಾರಾಗೋದು ಹೊರಗೆ ಬರಲ್ಲ ಇವ್ರು ಯಾರು. ಅಕ್ಕಿ ತಯಾರಾಗ್ಲಿಗತ್ತಾಳಂದ್ರೆ ಅಕ್ಕಿಗಿಂತ ಜಾಸ್ತಿ ನಾ ತಯಾರಾಗ್ತೀನಿ ಅಂತೀವ ಅಂತ. ಇಬ್ರು ಪಾಪ ಅವ್ರು ಭಟ್ರು ಬಂದವ್ರು, ಅವ್ರು ಕರೀರಿ ಮುಹೂರ್ತ ಕರೀಗ್ ಭಟ್ರು ಹೋಗ್ತಾರೆ. ನೀವ ಒಂದ್ ಮಂಗಳಾಟ ಕೇಳಿ ಮಂತ್ರಾಕ್ಷತೆ ಹಾಕ್ಬಿಡ್ರಿ ಅವಧಾನಿ ಅವ್ರು ಅಂತಾರ, ಅವ್ರು ಹೋಗ್ತಿರ್ತಾರೆ.
ಹಿಂಗೆ ಮದುವೆ ಶ್ರೀನಿವಾಸ ಅದನ್ನೆಲ್ಲ ಹೇಳಿ ಆಲೋಚನೆ ಮಾಡಿ ಅಂದ. ಸಂಧ್ಯಾಕಾಲದ ಗೋಧೂಳಿ ಮುಹೂರ್ತಕ್ಕೆ ಸರಿಯಾಗಿ ಅಕ್ಷತಾರೋಪಣ ನಡೀತದೆ, ವಿವಾಹ ಸಂಪನ್ನಗೊಳ್ಳುತ್ತದೆ ಅಂತ ಶ್ರೀನಿವಾಸ ಅಷ್ಟು ವ್ಯವಸ್ಥೆ ಮಾಡಿದ ಅಂತ ಆಕಾಶರಾಜ ತಾನೂ ಕೂಡ ಸಿದ್ಧನಾಗಿದ್ದ. ಅಲ್ಲಿ ಒಂದು ಪ್ರಸಂಗ ನಡೀತು ಅಂತಂತಾರೆ. ಕನ್ಯಾದಾನ ಮಾಡ್ತೀನಿ ಅಂತೇನು ಆಕಾಶರಾಜ ಒಪ್ಕೊಂಡ. ಆ ಒಪ್ಕೊಂಡಾಗ ಒಂದು ಪ್ರಸಂಗ ಅರಮನೆಯಲ್ಲೇ ನಡೆದಿತ್ತಂತ. ಏನ್ ನಡೆದಿತ್ತು ಅಂತಂದ್ರೆ, ಆಕಾಶರಾಜನಿಗೆ ಶುಕಾಚಾರ್ಯರು ಬೃಹಸ್ಪತ್ಯಾಚಾರ್ಯ ಇದ್ದಾಗ ಹೇಳಿ ಒಪ್ಕೊಂಡಿದ್ನಲ್ಲ, ಆದ್ರೂ ಒಂದ್ಸಲ ಧರಣಿ ದೇವಿ ಮುಖ ನೋಡಿದ್ನಂತ, ಹೀಗೆ ಕಣ್ಣು. ಅವಳು ಕಣ್ಣಿನಿಂದಲೇನೆ ಒಪ್ಪಿಗೆ ಕೊಟ್ಟಿದ್ಲಂತ. ನೋಡ್ರಿ ಹೇಗೆ ಹಿಂಗ್ ನಡೀತದ ಮನೆಯಲ್ಲಿ. ಗಂಡ ಹೆಂಡತಿ ಮಗಳನ್ನ ಕೊಡುವಾಗ ಗಂಡ ಒಪ್ಕೊಂಡಾಗ ಆದ್ರೂ ಒಂದ್ಸಲ ಹೆಂಡತಿ ಮುಖ ನೋಡ್ತಾನೆ, ನಿಂದೇನು ಅಂತ. ಕಣ್ಣಿನ ಸೊನ್ನೆಯಲ್ಲೇ ಒಪ್ಪಿಗೆ ತೋರಿಸ್ತಾನೆ. ಆದ್ರೂ ಒಂದ್ಸಲ ಆಕಾಶರಾಜನಿಗೆ ಪದ್ಮಾವತಿ ಕೇಳಿ ಬರೋಣ ಅಂತ ಆಕಿ ಕೂತದ ಒಳಗಿನ ರೂಮಿಗೆ ಹೋದ್ನಂತ. ಪದ್ಮಾವತಿ ಇದ್ದ ಅರಮನೆಗೆ ಅಂತ ಶ್ರೀನಿವಾಸ ಹೋಗಿ, ಆಕಾಶರಾಜ ಹೋಗಿ, ಪದ್ಮಾವತಿ ನಿನ್ನ ಶ್ರೀನಿವಾಸನಿಗೆ ಕೊಟ್ಟು ವಿವಾಹ ಮಾಡಬೇಕು ಅಂತಿದ್ದೇವಿ, ನಿನಗೆ ಒಪ್ಪಿಗೆ ಇದೆಯಾ ಅಂತ ಕೇಳಿದ್ನಂತೆ. ಇವನಿಲ್ಲೆಲ್ಲ ಸಿದ್ಧತೆ ಮಾಡ್ಕೊಂಡು ನೀವು ಹೊರಟೇ ಬಿಟ್ಟಾನೆ. ಅಲ್ಲಿ ಕೇಳ್ತಿದ್ದ ನೀವು. ಅವಾಗ ಅವಳು ಒಂದು ಬೇಡ 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 ಅನ್ಲಂತ. ಗಾಬರಿ ಆದ ಆಕಾಶರಾಜ. ಬಂದು ಧರಣಿ ದೇವಿ ಹೇಳಿದ್ನಂತ, ಧರಣಿ ದೇವಿ ಇಷ್ಟೆಲ್ಲಾ ಸಿದ್ಧತೆ ಮಾಡಿದೀವಿ, ಅಲ್ಲಿ ಆಲ್ರೆಡಿ ಹೊರಟಾರ ಏನೋ ಮೆರವಣಿಗೆ ಬಂದಾಗ್ಯದ, ಈಕಿ ನೋಡಿದ್ರೆ ಬ್ಯಾಡ ಬೇಡ ಅಂತಿದ್ದಾಳೆ, ಇದೇನಿದ್ ಪ್ರಸಂಗ ನೋಡಿದ್ರ. ಕೆಲವರೆಲ್ಲ ಪುಣ್ಯ ಕಲ್ಯಾಣ ಮಂಟಪದಿಂದ ಓಡಿ ಹೋಗೋರು ಇರ್ತಾರೆ. ಪದ್ಮಾವತಿ ಹಿಂಗಂದ ಕೂಡ್ಲೆ ಆಕಾಶರಾಜ ಧರಣಿ ದೇವಿ ಇಂತಹ ಪ್ರಸಂಗ ಬೇಡ 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 ಅಂತಿದ್ದಾಳೆ, ಏನ್ ಮಾಡೋದು ಈಗ ಅಂತ ಗಾಬರಿ ಆದ್ನಂತ ಆಕಾಶರಾಜ. ಅದಕ್ಕೆ ಧರಣಿ ದೇವಿ ವ್ಯಾಖ್ಯಾನ ಮಾಡ್ತಾಳೆ, ಅಯ್ಯೋ ನಿಮಗೇನ್ ಗೊತ್ತು, ಮದುವೆ ಮಾಡ್ಲಾ ಅಂತ ಕೇಳಿದಾಗ ಬೇಡ ಬೇಡ ಅಂತ ಹುಡುಗಿಯರ್ ಅಂದಾಗ ತಡ ಮಾಡೋದ್ ಬೇಡ ಅಂತ ಅರ್ಥ, ಲಘು ಮದುವೆ ಮಾಡು. ಧರಣಿ ದೇವಿ ವ್ಯಾಖ್ಯಾನ ಮಾಡ್ತಾಳೆ. ಧರಣಿ ದೇವಿ ಅದನ್ನ ವ್ಯಾಖ್ಯಾನ ಮಾಡ್ತಾಳೆ, ಅಲ್ವೋ ನಿನ್ ಗೊತ್ತಿಲ್ಲ, ಬೇಗ ಮಾಡು ಅಂತ ಅರ್ಥ. ಯಾರಾದ್ರೂ ಮದುವೆ ಮಾಡ್ತಾರೆ ಬೇಡ ಅಂತಾರ, ಹಂಗೆ ಮದುವೆ ಮಾಡೋದು ತಡ ಮಾಡೋದು ಬೇಡ ಅಂತ ವ್ಯಾಖ್ಯಾನ ಅದು. ಆ ಮದುವೆ ನಡೀಲಿ, ನೀವು ನಡ್ರಿ, ತಯಾರು ಮಾಡಿ ನಡ್ರಿ ಅಂತ ಧರಣಿ ದೇವಿ ಧೈರ್ಯ ಕೊಟ್ಲಂತ ಆಕಾಶರಾಜನಿಗೆ. ನೋಡಿ, ಇವೆಲ್ಲ ಸೂಕ್ಷ್ಮಗಳು ಗಂಡಸರಿಗೆ ಅರ್ಥ ಆಗಲ್ಲ ಪಾಪ, ಅರ್ಥೈಸಿದ್ಲಂತೆ ಅಂತ ಅಲ್ಲೊಂದು ಪ್ರಸಂಗ. ಆಕಾಶರಾಜ ಬರಮಾಡ್ಕೊಂಡ ಶ್ರೀನಿವಾಸನನ್ನ. ಆ ವಿವಾಹ ಮಹೋತ್ಸವ, ಗೋತ್ರ ಪ್ರವರಗಳು ಅವುಗಳನ್ನೆಲ್ಲ ಹೇಳಿಕೊಂಡು ವಿವಾಹ ಮಹೋತ್ಸವ ನಡೀತದೆ. ಅದನ್ನು ನಾಳೆ ದಿವಸ ಗೋತ್ರ ಪ್ರವರಗಳನ್ನು ಹೇಳಿ ಮಂಗಳಾಷ್ಟಕಗಳನ್ನು ಹೇಳಿಕೊಂಡು ನಾಳೆ ಶ್ರೀನಿವಾಸ ಪದ್ಮಾವತಿಯರ ವಿವಾಹ ಮಹೋತ್ಸವನ ನಾಳೆ ಹೇಳೋಣ ಅಂತ ಹೇಳ್ತಾ, ಇವತ್ತಿನ ಈ ಜ್ಞಾನ ಕಾರ್ಯವನ್ನ ಬಹಳ ಭವ್ಯವಾಗಿ ನೆರವೇರಿದೆ. ಬರೀ ಭವ್ಯ ಯಾತ್ರೆ ಅಂತಂದ್ರೆ ಅಷ್ಟೇ ಅಲ್ಲ, ಅದು ಪರಮ ಪೂಜ್ಯ ವಿಶ್ವೇಶ ತೀರ್ಥರ ಭಾವಚಿತ್ರವನ್ನ ಇಟ್ಟುಕೊಂಡು ಇವತ್ತು ಮೆರವಣಿಗೆ ಮಾಡಿದ್ದೇವೆ. ಸಾಮಾನ್ಯರಲ್ಲ ವಿಶ್ವೇಶ ತೀರ್ಥರು ಅಂತಂದ್ರೆ, ಅವರ ಸ್ಮರಣೆ ಮಾಡ್ಬೇಕು, ಅದಕ್ಕೋಸ್ಕರ ಹೇಳ್ತಾ ಇದ್ದೆ. ಅವ್ರ ಆರಾಧನೆ ನಾಳೆನೆ, ಅವರು ವೃಂದಾವನಸ್ಥರಾದ ದಿವಸ ನಾಳೆ. ಆದ್ರಿಂದ ನಾಳೆನೆ ವಿವಾಹ ಮಹೋತ್ಸವ ಮಾಡ್ತಾ ಇದ್ದೇವೆ. ಕೃಷ್ಣ ಜ್ಞಾನಪೂರ್ವಕವಾದ ಪೂಜೆ ಮಾಡು ಅಂತಂತಾನೆ ಯಾವಾಗ್ಲೂ. ನಮ್ಮ ಪೂಜೆಯನ್ನ, ಕೃಷ್ಣನ ಪೂಜೆಯನ್ನ ಜ್ಞಾನಪೂರ್ವಕ ಮಾಡು, ಜ್ಞಾನದ ಮುಖಾಂತರ ನನಗೆ ಸಮರ್ಪಣೆ ಮಾಡು. ಜ್ಞಾನದಿಂದಲೇನೆ ಭಗವದ್ಗೀತೆಯಲ್ಲಿ ಹೇಳುವಾಗ ಜ್ಞಾನ ಮುಖಾಂತರ ನನ್ನನ್ನ ಜ್ಞಾನದ ಮುಖಾಂತರ ಸಮರ್ಪಣೆ ಮಾಡು ಅಂತ ಎಲ್ಲ ಕರ್ಮಗಳನ್ನ. ಸರ್ವಂ ಕರ್ಮ ಅಖಿಲಂ ಪ್ರಾರ್ಥ ಜ್ಞಾನೇ ಪರಿಸಮಾಪ್ಯತೆ ಅಂತ ಹೇಳಿದ ಹಾಗೆ ಶ್ರೀನಿವಾಸ ಶ್ರೀಕೃಷ್ಣ ಈ ಮಾತಾಡಿದಾನೆ. ಆದ್ರಿಂದ ಪರಮ ಪೂಜ್ಯ ವಿಶ್ವೇಶ ತೀರ್ಥರು ಅವರೂ ಅಷ್ಟೇ ನಿರಂತರ ತಮ್ಮ ಜೀವಿತ ಅವಧಿ ಪೂರ್ಣ ಜ್ಞಾನ ಕಾರ್ಯ ಮಾಡ್ತಾ ಇತ್ತು. ಒಂದು ದಿವಸ ಸುಧಾ ಪಾಠ ಬಿಟ್ಟು ಅವರು ಭಿಕ್ಷೆ ಮಾಡಿಲ್ಲ. ನೋಡ್ರಿ, ನಿರಂತರ ಸುಧಾ ಪಾಠ ಆಗ್ಬೇಕು. ಇಷ್ಟರ ಮಧ್ಯದಲ್ಲಿ ಬರೀ ಪಾಠ ಮಾಡಿ ಬಿಡೋದಲ್ಲ, ಶಿಷ್ಯರ ಬಾಯಲ್ಲೂ ಕೇಳ್ತಿದ್ರು. 40-30 ಜನ ಶಿಷ್ಯರಿದ್ರೆ ಯಾರು ಎಲ್ಲ ಪಾಠ ಹೇಳಿರ್ತಾರಲ್ಲ, ನಿನಗೆ ಅರ್ಥ ಆಗ್ಯದೋ ಇಲ್ವೋ ಅಂತ ಅವ್ರ ಬಾಯಲ್ಲೂ ಮತ್ತೆ ಕೇಳ್ತಿದ್ರು. ಇದು ದೊಡ್ಡ ಸಹನೆ. ಇದು ಸುಮ್ಮನೆ ಪಾಠ ಹೇಳ್ತೀವಿ, ಕ್ಲೋಸ್, ಇವತ್ತು ಕ್ಲೋಸ್, ನಾಳೆ ಬರ್ರಿ ಅಂತೀವಿ ನಾವೆಲ್ಲ. ಹಾಗಲ್ಲ, ಹೇಳಿದ ಪಾಠ ಶಿಷ್ಯನ ತಲೆಯಲ್ಲಿ ಇದೆಯೋ ಇಲ್ವೋ, ಮೂಡಿಯದೋ ಇಲ್ವೋ ಅಂತ ಮತ್ತೆ ಪರೀಕ್ಷೆ ಮಾಡ್ತಿತ್ತು. ಅಂಥ ಪಾಠ, ಪ್ರತಿನಿತ್ಯ ಸುಧಾ ಪಾಠ ಮಾಡ್ತೀವಿ. ಸುಧಾ ಪಾಠ ಸಾಮಾನ್ಯ ಪಾಠ ಅಲ್ಲ. ಆ ಪಾಠ ಮಾಡಿ ಪ್ರತಿನಿತ್ಯ ಜ್ಞಾನದ ಮುಖಾಂತರ ಪರಮಾತ್ಮನ ಪೂಜೆ ಮಾಡ್ತಿದ್ರಂತೆ. ಪೂಜೆ ಪೀಠ ಹಾಕಿ ವಿಠ್ಠಲನನ್ನ ಕೂಡಿಸಿ ಪೂಜೆ, ಪುಷ್ಪ, ತುಳಸಿ,
ಅಭಿಷೇಕ ಇದೆಲ್ಲ ನಡೀತಾ ಇತ್ತು. ಬರೀ ಇಷ್ಟು ಸಾಲಲ್ಲ, ಜ್ಞಾನದ ಮುಖಾಂತರ ಪರಮಾತ್ಮನ ಪೂಜೆ ಮಾಡಬೇಕು ಅಂತ ಪಾಠ ಹೇಳಿ ಅವ್ರಿಗೆ ಪರಮಾತ್ಮನಿಗೆ ಸಮರ್ಪಣೆ ಮಾಡ್ತಿದ್ರಂತ. ಇಷ್ಟು ಪರಮಾತ್ಮನ ಸೇವೆಯಲ್ಲಿ ನಿರಂತರ ಅಚಲ ಭಕ್ತಿ ವಿಶೇಷ ತೀರ್ಥರು. ಅವರ ಆರಾಧನಾ ಸಂದರ್ಭದಲ್ಲಿ ಅವರು ಸ್ಮರಣೆ ಮಾಡಬೇಕು. ಅದಕ್ಕೋಸ್ಕರ ಇನ್ನೊಂದೆರಡು ವಿಷಯ ಹೇಳಿ ನಿಮಗೆ ಸಮರ್ಪಣೆ ಮಾಡುವ ಮುಖಾಂತರ ತಿಳಿಸ್ತಾ ಇದ್ದೆ. ಅವರು ಅಯೋಧ್ಯೆಯಲ್ಲಿ ಒಂದು ಪ್ರಸಂಗ ತಿಳಿಸಿರ್ತೆ. ಪಂಚಮ ಪರ್ಯಾಯ ಮಾಡಿದ್ರು, 5 ಪರ್ಯಾಯ ನೆರವೇರಿಸಿದ್ರು. ಹಾಗೆ ಎಲ್ಲರಿಗೂ 5 ಪರ್ಯಾಯ ಮಾಡ್ತೀನಿ ಅಂತಂದ್ರೆ ಆಗಲ್ಲ. ವಾದರಾಜರೇ 5ನೇ ಪರ್ಯಾಯವನ್ನ ಸೋದೆಗೆ ಬಂದು ಮಾಡಿದ್ರು ಅಂತ ಒಂದು ಐತಿಹ್ಯ ಇದೆ. ವಾದರಾಜರ ಅಪ್ಪಣೆಯನ್ನು ಪಡೆದೇ ವಿಶ್ವೇಶ ತೀರ್ಥರು ಪರ್ಯಾಯ ಮಾಡಿದ್ದು. ಅವ್ರು ಅಂತಿದ್ರು, ಪ್ರತಿಯೊಂದು ಪರ್ಯಾಯಕ್ಕೂ ಪೂರ್ವಭಾವಿಯಾಗಿ ಸೋದೆಯಲ್ಲಿದ್ದ ವಾದರಾಜರ ದರ್ಶನ ಮಾಡಿ ಪರ್ಯಾಯಕ್ಕೆ ಹೋಗ್ತಾ ಇದ್ರು. ನೋಡ್ರಿ, ಒಂದೊಂದು ಪರ್ಯಾಯ ಮಾಡಬೇಕು ಅಂದ್ರೆ ವಾದರಾಜರ ಅಪ್ಪಣೆಯನ್ನು ಪಡೆದೇ ಮಾಡ್ತಾ ಇದ್ರು. ಹೇಗೆ ಅಪ್ಪಣೆ ಕೊಡ್ತಿದ್ರು, ನಾವು ಹೇಗೆ ಕಾಣಿಸ್ತದ ಹೇಗೆ ಅಂತಂದ್ರೆ, ಇವರು ನಾಳೆ ನಾನು ಸೋದೆಗೆ ಹೋಗ್ಬೇಕು, ವಾದರಾಜರ ದರ್ಶನ ಮಾಡಬೇಕು, ಅವ್ರ ಅಪ್ಪಣೆ ಕೊಟ್ಟಾಗ ಬಂದು ನಾನು ಇಲ್ಲಿ ಪೀಠದಲ್ಲಿ ಕೂತ್ಕೊಳ್ತೀನಿ ಅಂತಿದ್ರು, ಸಿಂಹಾಸನದಲ್ಲಿ. ದರ್ಶನಕ್ಕಂತ ಹೋದ್ರೆ ಎಲ್ಲ ಪೂಜೆ ಮುಗಿದು ಮಂಗಳಾರತಿ ಆದ್ಮೇಲೆ ಬಲಭಾಗದಿಂದ ಪುಷ್ಪ ಬೀಳ್ತಿತ್ತಂತ. ವೃಂದಾವನದಿಂದ ಪುಷ್ಪ ಬೀಳ್ಬೇಕು. ಆವಾಗ ಇವತ್ತು ನನಗೆ ವಾದರಾಜರು ಅಪ್ಪಣೆ ಕೊಟ್ರು, ನಾ ಇನ್ ಪರ್ಯಾಯ ಮಾಡ್ತೀನಿ ಅಂತ. ಹಾಗೆ ಆ ಥರ ಸಂಕಲ್ಪ ಅವ್ರು. 5ನೇ ಪರ್ಯಾಯಕ್ಕೂ ಇದೇ ಪ್ರಸಂಗ ನಡೀತು. 5ನೇ ಪರ್ಯಾಯ ಅವರನ್ನು ಕೇಳೇ ನೋಡಿದ್ರ, ಹಿರಿಯರನ್ನು ಕೇಳಿ ಮಾಡಬೇಕು ಅನ್ನೋ ದೊಡ್ಡ ಮಾರ್ಗದರ್ಶನ. ಅವರು ಸೋದೆಗೆ ಹೋಗಿ ವಾದರಾಜರ ಹತ್ರ ಪ್ರಾರ್ಥನೆ ಮಾಡಿ, ನಾನು 5ನೇ ಪರ್ಯಾಯ ಮಾಡ್ತೀನಿ ಅಂತ ಪ್ರಾರ್ಥನೆ ಮಾಡಿದ್ರೆ ಬಲಭಾಗದಿಂದ ಪುಷ್ಪ ಬಿತ್ತಂತ. ನೋಡಿ ಎಂಥ ವೈಭವ. ಆಮೇಲೆ ಬಂದು ಪರ್ಯಾಯ ಮಾಡಿದ್ರು. 5 ಪರ್ಯಾಯದ ಸಂದರ್ಭದಲ್ಲಿ ಅವ್ರದ್ದು ಒಂದು ಬಹಳ ಪ್ರಮುಖವಾಗಿ ಉದ್ದೇಶ ಇತ್ತು. ಅನೇಕ ಉದ್ದೇಶಗಳಿದ್ವು. ಅದ್ರ ಒಂದು ಉದ್ದೇಶ, ರಾಮ ಜನ್ಮಭೂಮಿಯಲ್ಲಿ ರಾಮನ ಪ್ರತಿಷ್ಠೆ ಆಗ್ಬೇಕು ಅಂತ ಬಹಳ ತೊಲೆ ಇತ್ತು ಅವ್ರಿಗೆ. ಅದಕ್ಕೆ ಎಷ್ಟೋ ಆಂದೋಲನಗಳನ್ನೆಲ್ಲ ಮಾಡಿದ್ದಾರೆ. ಊರುಗಳಲ್ಲಿ ಅವರು ಪರ್ಯಾಯ ಕಾಲದಲ್ಲಿ ಅವರು ಆ ರಾಮ ಜನ್ಮಭೂಮಿಯಲ್ಲಿ ರಾಮನ ಪ್ರತಿಷ್ಠೆ ಆಗ್ಬೇಕು, ರಾಮನಲ್ಲನನ್ನ ಪ್ರತಿಷ್ಠೆ ಮಾಡಬೇಕು ಅಂತ ಅಷ್ಟು ದೃಢವಾದ ನಂಬಿಕೆ ವಿಶ್ವಾಸ ಅವ್ರಿಗಿತ್ತು. ಅದೇ ತರ ಹೆಜ್ಜೆ ಇಡ್ತಿದ್ರು, ಅದೇ ಕಾರ್ಯದಲ್ಲಿ ಯಾವಾಗಲೂ ನಿರತರಾಗಿರ್ತಿದ್ರು. ಪರ್ಯಾಯದ ಕೃಷ್ಣ ಪೂಜೆ ಆದ್ಮೇಲೆ ಅವ್ರು ನನ್ನನ್ಸಿದ ಮಟ್ಟಿಗೆ ಬೇಡ್ಕೊಳ್ತಿದ್ರು ಅಂತ ಅನಿಸ್ತದೆ. ಕೃಷ್ಣ ನಿಂದೇ ರೂಪವಾದ ರಾಮನ ರೂಪ ಅಲ್ಲಿ ಬರ್ಲಿ, ಪ್ರತಿಷ್ಠೆ ಆಗ್ಲಿ ಅಂತ ಅರ್ಪಣೆ ಮಾಡ್ತಿದ್ರು ಅಂತ ಅನಿಸ್ತದೆ. ಕೃಷ್ಣ ಮಾತು ಕೇಳೇ ಬಿಟ್ಟ. ಹ್ಯಾಕ್ ಕೇಳಿದ ಅಂತಂದ್ರೆ, ಅವರ ಪರ್ಯಾಯ ಮುಗಿದು ಸ್ವಲ್ಪ ದಿವಸಕ್ಕೆ ಯಾತ್ರೆಗೆ ಅಂತ ಹೋದಾಗ ಅಲ್ಲೊಂದು ಪ್ರಸಂಗ ನಡೆದು ಆ ಜಾಗ ಖಾಲಿ ಆಯ್ತಂತ. ಅವರಿದ್ರಲ್ಲಿ ಜಾಗ ಖಾಲಿ ಆದ ಮೇಲೆ ಸುಮ್ಮನೆ ಒಂದು ಪ್ರಸಂಗ ನಿರೂಪಣೆ ಮಾಡಿರ್ತೀನಿ ಹೇಗಿತ್ತು ಅಲ್ಲಿ ಅಂತ. ನೀವೆಲ್ಲ ಈಗ ಆಲ್ರೆಡಿ ನೋಡಿರ್ತೀರಿ, ಕೇಳಿರ್ತೀರಿ, ಓದಿರ್ತೀರಿ. ಎಲ್ಲಿಂದ ಎಲ್ಲಿ ಗುಂಡು ಬಂದು ಬೀಳ್ತಿತ್ತೋ ಗೊತ್ತಾಗ್ತಿದ್ದಿಲ್ಲ ಅಂಥದ್ದೊಂದು ಆ ಕಾಲ ಅಲ್ಲಿ. ಆ ಸಂದರ್ಭದಲ್ಲಿ ಇವರೆಲ್ಲರೂ ಅಲ್ಲಿದ್ದಾರೆ. ಕೊನೆಗೆ ಏನೋ ಆಗಿ ಒಂದು ಆ ಸ್ಥಳ ಅಂತೂ ಸ್ವಚ್ಛ ಆಗಿ ಹೋಯ್ತು, ಕ್ಲೀನ್ ಆಗಿ ಹೋಯ್ತು. ಆಮೇಲೆ ಅನೌನ್ಸ್ ಮಾಡಿದ್ರಂತೆ. ಅವಾಗ ಅನೌನ್ಸ್ ಮಾಡ್ತಿದ್ರಲ್ಲಿ, ಆಯ್ತು ಇನ್ನು ನೀವು ಈ ಊರು ಖಾಲಿ ಮಾಡ್ರಿ ಎನ್ಲಿಗತ್ರಂತೆ ಎಲ್ಲ ಕೆಲವರೆಲ್ಲ. ಆಯ್ತು ಆಗ ಹೋಗಿದೆ, ಇನ್ ಗಲಾಟೆ ಮತ್ತಾಗೋದು ಬೇಡ, ಎಲ್ಲರೂ ನಡ್ರಿ ಅಂತ ಅಲ್ಲೆಲ್ಲ ಆರ್ಡರ್ ಹೊರಡಿಸಿದ್ರಂತ. ಎಲ್ಲರೂ ಕೆಲವ್ರು ಬಂದವ್ರು ಇನ್ನೇನಾಗ್ತದೋ ಖಾಲಿ ಅಂತೂ ಆಯ್ತಲ್ಲ ಅಂತ ಕೆಲವರೆಲ್ಲ ಎದ್ದು ಹೋಗ್ಬಿಟ್ರಂತ. ಆದ್ರೆ ಇದೇ ಗುರುಗಳು ಅಲ್ಲಿ ಒಂದು ರಾಮನ್ ಪ್ರತಿಮೆ ಕೂಡೋ ತನಕ ನಾ ಇಲ್ಲಿಂದ ಹೋಗಲ್ಲ ಅಂತ ಹಠ ಹಚ್ಚಿದ್ರಂತ. ಖಾಲಿ ಜಾಗ ಬಿಡಲ್ಲ, ಖಾಲಿ ಜಾಗ, ಅದಕ್ಕೆ ಖಾಲಿ ಜಾಗ ಬಿಡಬಾರ್ದು. ಇವಾಗ ಖಾಲಿ ಜಾಗ ಇರ್ಲಿಕ್ಕೆ ಬಿಡಲ್ಲ ನಾನು, ಅಲ್ಲೊಂದು ರಾಮನ ಮೂರ್ತಿ ಇಡ್ರಿ, ಆಮೇಲೆ ನಾ ಇಲ್ಲಿಂದ ಊರಿಗೆ ಹೋಗ್ತೀನಿ ಅಂತಂದ್ರಂತ. ಸರಿ ಹಾಗಾದ್ರೆ ಅಂತ ಇವ್ರು ಇಷ್ಟು ಹಠ ಮಾಡ್ತಿದ್ದಾರೆ ಅಂತ ಒಂದು ಕರಿ ಶಿಲೆ ರಾಮನ ಮೂರ್ತಿ ತಂದ್ರು, ಚಿಕ್ಕ ರಾಮಲಲ್ಲನನ್ನ. ಅದೊಂದು ಗುಡಿಸಲಲ್ಲಿ ಹಾಕಿಟ್ಟಿದ್ರು, ನೀವು ಬೇಕಾದ್ರೆ ಅವಾಗ ನೋಡಿದ್ರೆ ಗೊತ್ತಾಗ್ತದೆ. ಅದನ್ನ ಇಲ್ಲಿಂದಲೇನೆ ಪುರೋಹಿತರನ್ನ ಕರೆಸಿ ತತ್ಕಾಲದಲ್ಲೇ ಪ್ರತಿಷ್ಠೆ ಮಾಡಿದ್ರು, ನಿಂತಲ್ಲೇ ಪ್ರತಿಷ್ಠೆ ಮಾಡಿದ್ರಂತ. ಆಮೇಲೆ ಆಯ್ತು ಇನ್ನಾಯ್ತಲ್ಲ ಹೊರಡ್ರಿ ಅಂದ್ರಂತ. ಮತ್ತೆ ಆವಾಗ ಇವ್ರಂದ್ರು ಇಲ್ಲ ಒಬ್ರು ಅರ್ಚಕರ ನೇಮನೆ ಮಾಡೋ ತನಕ ನಾ ಹೋಗಲ್ಲ ಅಂತ. ಮತ್ತೆ ನೋಡಿದ್ರೆ ಹೇಗಿದೆ. ಆಮೇಲೆ ಒಬ್ರು ಅರ್ಚಕರನ್ನ, ಅಲ್ಲಿ ಸ್ಥಳೀಯರನ್ನೇ ಒಬ್ರನ್ನ ಅರ್ಚಕರ ನಿರ್ಮಾಣ ಮಾಡಿದ್ರಂತೆ. ನೀವು ಪೂಜೆ ಮಾಡ್ಕೊಂಡಿರ್ಬೇಕು. ಆಮೇಲೆ ಅಲ್ಲಿಂದ ಹೊರಟ್ರಂತ. ಆಮೇಲೆ ಮತ್ ಬಂದು ಪರ್ಯಾಯ ಮಾಡಿದ್ರು. ಯಾವಾಗ ಪರ್ಯಾಯ ಮಾಡಿದ್ರು ಒಂದು ಸೂಕ್ಷ್ಮ ವಿಚಾರ ಹೇಳಿರ್ತೇನೆ.
ಇಂಥದ್ದೇ ಒಂದು ಪ್ರಸಂಗ ಬೆಂಗಳೂರಲ್ಲಿ ನಡೆದಿತ್ತಂತೆ. ಇವತ್ತಿಗೆ ಅದನ್ನ ಆಂಜನೇಯ ಬೆಟ್ಟ ಅಂತ ಕರೀತಾರೆ, ಇವತ್ತಿಗೆ ಕರೀತಾರ ಅದನ್ನ. ಮತೀಯರೆಲ್ಲ ಅದನ್ನ ಆಕ್ರಮಿಸಿದ್ರಂತ. ಬೇರೆ ಮತೀಯವರೆಲ್ಲ ಅದನ್ನ ಆಕ್ರಮಿಸ್ಬಿಟ್ಟಿದ್ರಂತ. ಅಲ್ಲಿದ್ದ ಸ್ಥಳೀಯರೆಲ್ಲ ಸ್ವಾಮಿಗಳ ಹತ್ರ ಬಂದು ಕೇಳಿದಾಗ ಸ್ವಾಮಿಗಳು ಹೇಳಿದ್ರಂತೆ, ಇಲ್ಲ ಈಗಿಂದೀಗಲೇ ಎಲ್ಲರೂ ಅಲ್ಲಿ ಬರ್ರಿ ಅಂದ್ರಂತ. ಸ್ವಾಮಿಗಳು ಅಲ್ಲೇ ಹೋದ್ರು. ರಾತ್ರಿ ಇಡೀ ಧರಣಿ ಕೂತ್ಕೊಂಡ್ರಂತೆ, ಈ ಬೆಟ್ಟ ಇದು ನಮ್ದು, ನಾವು ಬೇರೆಯವ್ರಿಗೆ ಬಿಟ್ಕೊಡಲ್ಲ. ಅಷ್ಟೇ ಅಲ್ಲ, ಸಂಘ ಪರಿವಾರದವ್ರನ್ನೆಲ್ಲ ಕರೆಸಿ ರಾತ್ರಿ ಇಡೀ ಭಜನೆ, ಅಹೋರಾತ್ರಿ ಭಜನೆ ನಡೀಲಿ ಅಂತ ಭಜನೆ ಸ್ಟಾರ್ಟ್ ಮಾಡಿದ್ರಂತ. ಸರಿ, ಅದೆಲ್ಲ ಗಲಾಟೆ ನಡೀತು, ಪ್ರಸಂಗ ಆಯ್ತು, ಎಲ್ಲರೂ ನಡೀತಾ ಇದೆ, ಇವ್ರು ಹೇಳ್ತಾ ಇಲ್ಲ. ಕೊನೆಗೆ ರಾತ್ರಿಯಲ್ಲಿ ಒಂದು ಹನುಮಂತನ ಪ್ರತಿಮೆನೂ ತರಿಸಿದ್ರಂತ. ಇಲ್ಲಿ ಪ್ರತಿಷ್ಠೆ ಆಗ್ಲಿ, ಆಮೇಲೆ ಹೋಗ್ತೀನಿ ಅಂತಂದ್ರಂತ. ಆ ಪ್ರತಿಷ್ಠೆ ಮಾಡಿ ಅಲ್ಲಿ ಒಬ್ಬರ ಅರ್ಚಕರ ವ್ಯವಸ್ಥೆ ಮಾಡಿ ಇವತ್ತಿಗೆ ಅದನ್ನ ಅಲ್ಲಿ ಒಂದು ಹನುಮಂತನ ಬೆಟ್ಟ ಅಂತ ಇವತ್ತು ಕರಿತಾ ಇದ್ದಾರೆ. ಅದು ಜಯನಗರದ ಹತ್ರ ಇದೆ. ಆ ಹನುಮಗಿರಿ ಆ ಬೆಟ್ಟ ಇದೆ. ಅದು ರಾಗಿಗುಡ್ಡನು ಹೌದು, ರಾಗಿಗುಡ್ಡ. ಆ ಬೆಟ್ಟದಲ್ಲಿ ಹನುಮಂತನ ಪ್ರತಿಷ್ಠೆ ಮಾಡಿ ಅಲ್ಲಿ ಯಾರನ್ನು ಆಕ್ರಮಣ ಮಾಡದೆ ಇರೋ ಹಾಗೆ ಮಾಡಿದ್ರಂತ. ಅದಕ್ಕೆ ಅವ್ರು ಅಂತಿದ್ರು ಅವಾಗವಾಗ, ನಾವಾಗಿ ಹೋಗಿ ಅಲ್ಲಿ ಕೂತ್ಕೊಳ್ಳದೆ ಇದ್ರೆ ನಮ್ ಕೈ ತಪ್ಪಿ ಹೋಗ್ತು. ಇದೇ ಪ್ರಸಂಗ ತಿರುಪತಿ ಬೆಟ್ಟದಲ್ಲಿ ಆಕ್ರಮಣ ನಡೆದಿತ್ತು. ಅದನ್ನು ತಡೆದು ಅಂಥವರು ಪರಮ ಪೂಜ್ಯ ವಿಶ್ವೇಶ ತೀರ್ಥರು ಅಂತಹ ಸ್ವಾಮಿಗಳು ಪರ್ಯಾಯ ಮಾಡುವಾಗ ಮತ್ತೊಂದು ಸಭೆ ಮಾಡಿದ್ರಂತೆ. ಕೃಷ್ಣನಿಗೆ ಹೇಳಿದ್ರಂತೆ, ನಾನು ಇರೋದ್ರೊಳಗೇನೆ ನೋಡ್ರಿ ಹೇಗೆ, ನಾನು ಇರೋದ್ರೊಳಗೇನೆ ರಾಮ ಜನ್ಮಭೂಮಿಯಲ್ಲಿ ಭವ್ಯವಾದ ಮಂದಿರ ಆಗಬೇಕು ಅಂತ ಸಂಕಲ್ಪ ಮಾಡಿದಾರಷ್ಟೇ. ಅಷ್ಟೊತ್ತಿಗೆ ಹೈಕೋರ್ಟ್ ತೀರ್ಮಾನ ಕೊಡ್ತು, ಅಲ್ಲಿ ರಾಮ ಜನ್ಮಭೂಮಿಯಲ್ಲಿ ರಾಮನನ್ನ ಪ್ರತಿಷ್ಠೆ ಮಾಡಬೇಕು, ಭವ್ಯ ಮಂದಿರ ಆಗಬೇಕು ಅಂತ ಒಂದು ಆ ಸಂಕಲ್ಪ ಕೃಷ್ಣನಿಗೆ ಅರ್ಪಣೆ ಮಾಡ್ತಾರೆ. ಅದೇ ವಿಶ್ವೇಶ ತೀರ್ಥರು ಅಷ್ಟು ಬಹಳ ಭವ್ಯವಾದ ಕಾರ್ಯ ಜಗತ್ತಿಗೆ ಅವರು ಪ್ರತಿಷ್ಠೆ ಆಗ್ಬೇಕು. ಅವರಂದ್ರು, ಬರೀ ನಾನೇ ಪ್ರತಿಷ್ಠೆ ಮಾಡಿದ್ರೆ ಹೇಗೆ, ನನ್ ಚಿಕ್ಕವರು ವಿಶ್ವಪ್ರಸನ್ನ ತೀರ್ಥರಿಂದ ಪ್ರತಿಷ್ಠೆ ಆಗಲಿ ಅಂತ ಆ ಕೃಷ್ಣನಿಗೆ ಸಮರ್ಪಣೆ ಮಾಡಿದ್ದಾರೆ. ಅಂಥವರು ಪರಮ ಪೂಜ್ಯ ವಿಶ್ವೇಶ ತೀರ್ಥರು. ಅವರ ಆರಾಧನಾ ಈ ಸಂದರ್ಭದಲ್ಲಿ 4-6 ವಿಷಯಗಳನ್ನ ಅವರ ವಿಷಯವಿಟ್ಟುಕೊಂಡು ಸ್ಮರಣೆ ಮಾಡಿದ್ದೇವೆ. ಅವರ ಪ್ರೀತಿ ಆಗಲಿ, ಅವರ ಅನುಗ್ರಹ ಮಾಡಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಇವತ್ತಿನ ಪ್ರವಚನವನ್ನ ಗುರುಗಳಾದ ವಿಶ್ವೇಶ ತೀರ್ಥರು, ಅವರ ಅಂತರ್ಗತರಾದ ತೊರವಿಗಲ್ಲಿ ರಾಯರು, ಅವರ ಅಂತರ್ಗತರಾದ ಮುಖ್ಯ ಪ್ರಾಣದೇವರು, ಅವರ ಅಂತರ್ಗತರಾದ ಲಕ್ಷ್ಮೀ ಸಹಿತನಾದ ಶ್ರೀನಿವಾಸನ ಪಾದಕಮಲಗಳಲ್ಲಿ ಇವತ್ತಿನ 4 ವಾಕ್ಕುಸುಮಗಳನ್ನು ಸಮರ್ಪಣೆ ಮಾಡ್ತಿದ್ದೇವೆ. ಶ್ರೀ ಕೃಷ್ಣಾರ್ಪಣಮಸ್ತು. ನಾವು ಬ್ರಾಹ್ಮಣರು ಬದುಕಿರುವವರೆಗೂ ನೆನಪಿಡಬೇಕಂತ ಒಂದು ಘಟನೆ ನಾನು ನೆನಪಿಸ್ಕೊಳ್ತೀನಿ. ನಾನು 1970ಕ್ಕೆ PUC ಓದಲಿಕ್ಕೆ ಶಂಕರಾಚಾರ್ಯ ಪಾಠಶಾಲೆಗೆ ಬಂದಿದ್ದೆ. ನನಗೆ ಇನ್ನೂ ಸಣ್ಣ ಹುಡುಗ, 16 ವರ್ಷ ಹುಡುಗ. ಅವ್ರು ಮೊದಲೇ ಪರಿಚಯ ಆಯಿತು ಒಬ್ಬರ ಮನೆಯಲ್ಲಿ. ಏನೋ ಒಂದು ಕಷ್ಟ ಹೇಳ್ಕೊಂಡಾಗ ಹೇಳಿದರು, ಇಲ್ಲ ಕೃಷ್ಣ ಒಳ್ಳೇದು ಮಾಡ್ತಾರೆ. ಮೊದಲೇ ನಮ್ಮವರ ಮಾತುಕತೆ ಇಷ್ಟೇ, ಇಲ್ಲ ಕೃಷ್ಣ ಒಳ್ಳೇದು ಮಾಡ್ತಾರೆ. ಆ ನಂತರ ಅವರ ಅಭಿಮಾನಿ ಆಗಿ, ಅವರ ಅಭಿಮಾನಕ್ಕೆ ಮುಖ್ಯ ಕಾರಣ ಅಂದರೆ ಅವರೊಂದು ಸಂದರ್ಭದಲ್ಲಿ ಹೇಳಿದರು, ನಾವು ಬ್ರಾಹ್ಮಣರು 4 ಜನ ಇದ್ದೀವಿ, ನೀವು ವೈಷ್ಣವರು ಬ್ರಾಹ್ಮಣರು ಅವರು ಇವರು ಅಂದ್ಕೊಂಡು ಹೋರಾಟ ಈ ರೀತಿ ಮುಂದುವರಿಸಿದರೆ, ಭೇದ ಭಾವ ಮುಂದುವರಿಸಿದರೆ, ಇನ್ನು 50 ವರ್ಷಕ್ಕೆ ನಿಮ್ಮ ಗಂಡ ಮಕ್ಕಳಿಗೆ ಕನ್ಯಾ ಸಿಗುವುದಿಲ್ಲ ಅಂತೇಳಿ ಇವತ್ತು ಅವ್ರು ಹೇಳಿ ಮಾತು ಕರೆ. ಕಾರಣ ಏನಂದರೆ ನಮ್ಮಲ್ಲಿ ನಾವಿನ್ನೂ ವೈಷ್ಣವರು ಸ್ಮಾರ್ತರು, ಅದು ಶ್ರೀಮತಸ್ಥರ ಬಗ್ಗೆ ನಮ್ಮಲ್ಲಿ ಭೇದ ಭಾವ ಇದೆ. ಗುರುಗಳಿಗೆ ಈ ಭೇದ ಭಾವ ಎಂದೂ ಇದ್ದಿದ್ದಿಲ್ಲ. ಒಂದು ಘಟನೆಯನ್ನು ಹೇಳ್ತಾರೆ, ನಿಮ್ಮಲ್ಲಿ ಏನಾದರೂ ವೈಷ್ಣವರು ಸ್ಮಾರ್ತರು ಕನ್ಯಾ ಕೊಡ್ಲಿಕ್ಕೆ ಇನ್ನೊಂದು ಮಾಡ್ತಾರಂದರೆ ದಯವಿಟ್ಟು ನನಗೆ ಹೇಳಿ, ನಾನು ಬಂದು ಮದುವೆ ಮಾಡಿಸ್ತೀನಿ ಅಂತ ಹೇಳಿದ್ದಾನೆ. ನನ್ನ ಕಿವ್ಯಾರೇ ಕೇಳಿದ್ದೆ. 50 ವರ್ಷ ಹಿಂದೆ ಅವ್ರು ಹೇಳಿದ ಮಾತು ಇವತ್ತು ನಿಜ ಆಗಿದೆ. ನಮ್ಮ ಮಕ್ಕಳಿಗೆ, ಯೋಗ್ಯವಾದ ಗಂಡು ಮಕ್ಕಳಿಗೆ ಕನ್ಯಾ ಸಿಗ್ತಾಯಿದೆ. ಈ ಪರಿಸ್ಥಿತಿ ಬಂದಿದೆ. ಅದಕ್ಕೆ ಅವರ ಒಂದು ಕನಸು ಏನು ಗೊತ್ತಾ, ಬ್ರಾಹ್ಮಣರಲ್ಲಿ ಭೇದ ಇರಬಾರ್ದು. ಇದು ಬೇರೆ, ದ್ವೈತ್ವ ಬೇರೆ. ನಮಗೆ ನೀವು ಈಗ ಅವರು ಯಾರು ನಮ್ಮ ನರೇಂದ್ರಾಚಾರ್ಯ ವಯಸ್ಸಿನಲ್ಲಿ ಇಷ್ಟು ಸಣ್ಣವರು, ಇಷ್ಟು ಜ್ಞಾನ ಸಂಪಾದನೆ ಮಾಡಿದೆ, ಇಷ್ಟೆಲ್ಲ ಜ್ಞಾನ ಅನ್ಸುತ್ತಾರೆ ನಮಗೆ. ನಮ್ಮನ್ನು ಜಾತಿ ನೋಡ್ಕೊಂಡು ನಾವು ಎಲ್ಲರೂ ಭವಿಷ್ಯ ಕೇಳಿ ಎಷ್ಟು ನಾರಾಯಣ ಪಾಯಣ ಬಗ್ಗೆ ಅವ್ರಿಗೆ ಎಷ್ಟು ಪ್ರೀತಿ ಅಂತಂದರೆ ಎಲ್ಲರಿಗೂ ಗೊತ್ತಿದೆ. ವಿಶ್ವೇಶ್ವರ ತೀರ್ಥ ಅವರ ಅಗದಿ ಅತ್ಯಂತ ಪ್ರೀತಿಯ ಶಿಷ್ಯ. ಅಂಥವರ ಕನಸನ್ನು ನನಸು ಮಾಡಬೇಕಾದ್ರೆ ಇವತ್ತೇ ಒಂದು ಸಂಕಲ್ಪ ಮಾಡಬೇಕು. ನಾವು ಉದ್ದ ಅಡ್ಡ ಏನೂ ಅಲ್ಲ, ನಾವು ಬ್ರಾಹ್ಮಣರು,
ನೋ ಪ್ರಾಬ್ಲಮ್. ಸಾಧ್ಯವಾದ ಒಬ್ಬ ಬ್ರಾಹ್ಮಣರಿಗೆ ಅನ್ಯಾಯ ಮಾಡಬೇಡಿ, ಸಾಧ್ಯವಾದ ಹೆಲ್ಪ್ ಮಾಡಿ, ಇಲ್ಲಾಂದ್ರೆ ಸುಮ್ ಕೂತ್ಬೇಡಿ. ಇವತ್ತಿನ ಈ ಸಂಕಲ್ಪವನ್ನು ಮಾಡಿ ಗುರುಗಳಿಗೆ ಶ್ರದ್ಧಾಂಜಲಿಯನ್ನು ಜಯ ಶ್ರೀ